ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹಳ ವಿಶೇಷವಾಗಿ ಆಷಾಢ ಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈ ಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ, ಆಲೋಚನೆಗಳು ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಯಾರು ಬೇಕಾದ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಎಂಥ ಒಬ್ಬ ಬಡ ವ್ಯಕ್ತಿಗಾದ್ರೂ ಕೂಡ ತನಗೊಂದು ಆಸೆ, ನಾನು ಸುಂದರವಾಗಿರತಕ್ಕಂಥ ಒಂದು ವಾಸ್ತುಗೃಹದಲ್ಲಿ ನೆಲೆಸಬೇಕು ಅಂತ ಹೇಳಿ. ಕನಸಿನ ಮನೆ ನನಸು ಆಗದೇ ಇರತಕ್ಕಂಥ ಎಷ್ಟೋ ಜನರು ಇವತ್ತಿನ ದಿವಸ ಹಾಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಕೇವಲ 16,90,000ಕ್ಕೆ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ಬೋದು. ಎನ್ಸ್ಪೋ ಬಾಂಟಿಯಾ ಜೂಪ್ಲಿ ಪಾರ್ಕ್, ಎನ್ಸ್ಪೋ ಪಾರ್ಕ್ಸ್ರವರು ಮಾಡ್ತಾ ಇರತಕ್ಕಂಥ ಈ ಒಂದು ಕಾಯಕ, ಇವರ ಅಡಿಯಲ್ಲಿ ಬಂದಿರತಕ್ಕಂಥ ಈ ಒಂದು ವಾಸ್ತುಗೃಹದ ಒಂದಿಷ್ಟು ನಿವೇಶನಗಳು ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಜಿಯಾನ್ ಹಿಲ್ಸ್ ಗಲ್ಫ್ ಕೌಂಟಿ ಇದರ ಎದುರುಗಡೆ ಇರತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು, ಜೊತೆಗೆ ಮನೆಗಳು 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣವಾಗಿತ್ತು. ಫೇಸ್ 1 ಬಂದು ಕಂಪ್ಲೀಟಾಗಿ 12 ಎಕರೆ ಟೌನ್ಶಿಪ್ಪೇ ಇರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಪ್ರತಿ ವಾಸ್ತುಗೃಹವೂ ಕೂಡ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಇರತಕ್ಕಂಥದ್ದಿದೆ. ಯಾರಿಗೆ ಬೇಡ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಭಾಗ್ಯ? ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ ಅಲ್ವಾ? ಹಾಗಾಗಿ ಯಾರಿಗೆಲ್ಲ ಆಸೆ ಇದೆ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿಕ್ಕೆ ಕೇವಲ 16,90,000ಕ್ಕೆ ಸ್ಟುಡಿಯೋ ಸೂಟ್ ಹೌಸ್ಗಳನ್ನು ಅಂತಂದರೆ ಮನೆಗಳನ್ನು ತಮ್ಮದಾಗಿಸ್ಕೊಳ್ಬೋದು. 16,90,000ದಿಂದ ಪ್ರಾರಂಭವಾಗ್ತಕ್ಕಂಥ ಮನೆಗಳು
ಇದರಲ್ಲಿ ಸಿಂಗಲ್ ಬೆಡ್ರೂಮ್ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಆಗಿರ್ಬೋದು, ತ್ರಿಬಲ್ ಬೆಡ್ರೂಮ್ ಆಗಿರ್ಬೋದು, 4 ಬೆಡ್ರೂಮಿನ ಫ್ಲ್ಯಾಟ್ ತನಕನೂ ಕೂಡ ಇಲ್ಲಿ ನಿಮಗೆ ಅವಕಾಶ ಇದೆ. ಫೈನಾನ್ಷಿಯಲ್ ಸಮಸ್ಯೆ ಇರತಕ್ಕಂಥವ್ರಿಗೆ, ಆರ್ಥಿಕ ಸಂಕಷ್ಟ ಇರತಕ್ಕಂಥವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಕೂಡ ಶೇಖರ್ ಡೆವಲಪರ್ಸ್ ಅವರು ನೀಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಕೂಡ 0% EMI 1% ಸ್ಕೀಮ್ನೊಂದಿಗೆ 0% EMI 1% ಸ್ಕೀಮ್ನೊಂದಿಗೆ ತಾವು ಬರೀ ತಿಂಗಳಿಗೆ 1%ನಷ್ಟು ತಾವು ತಮ್ಮ ಒಂದು ಬೆಲೆಯನ್ನು ಕಟ್ಟಿದ್ದೆ ಆದರೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹ ತಮ್ಮದಾಗಿಸ್ಕೊಳ್ಬೋದು. ಅಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 140ಕ್ಕೂ ಹೆಚ್ಚು ಲೈಫ್ ಟೈಮ್ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ಸಿಗ್ತಕ್ಕಂಥದ್ದು ಇರುತ್ತೆ ಮತ್ತು 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಒಂದು ಸುವರ್ಣ ಅವಕಾಶವನ್ನು ತಮ್ಮದಾಗಿಸ್ಕೊಳ್ಳಿ ಅತಿ ಶೀಘ್ರದಲ್ಲಿ. ಇನ್ನು ಇವರ ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿದ್ದೇ ಆದರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇವರ ವೆಬ್ಸೈಟನ್ನು ಕೂಡ ತಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೋದು. www.inspoparks.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯ ಒಂದು ಕಂಟೈನರ್ ಉಚಿತ. ಒಮ್ಮೆ ತಪ್ಪದೆ ಖರೀದಿಸಿ. ಈ ಒಂದು ಮಾತನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ತಿರುಮಲ ತಿರುಪತಿ ಭಗವಂತ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ವಿಷ್ಣು ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಭಾನುವಾರದ ಕಾರ್ಯಕ್ರಮ ಬಂತು ಅಂತಂದರೆ ಎಲ್ರಿಗೂ ಒಂದು ರೀತಿ ಖುಷಿ, ಸಂತೋಷ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆ ಇರುತ್ತೆ, ರಾಶಿ ಫಲಗಳನ್ನು ತಿಳ್ಕೊಳ್ಳತಕ್ಕಂಥದ್ದು ಇರುತ್ತೆ. ಅಂದರೆ ಈ ಒಂದು ದಿನದ ಭಾನುವಾರ ಏನಾದರೂ ಒಂದು ವಿಶೇಷತೆ ಇದ್ದರೆ, ಇಲ್ಲಾಂದರೆ ಏನಾದರೂ ಒಂದು ಸ್ಪೆಷಲ್ ಡೇ ಆಗಿದ್ದರೆ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸೋದ್ರ ಜೊತೆ ಇರುತ್ತೆ. ಕಳೆದ ಭಾನುವಾರ ಅಂತೂ ಆಷಾಢ ಮಾಸದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಆಷಾಢ ಮಾಸ ಅಂತಂದರೆ ಏನು, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಏನಕ್ಕೆ ಮಾಡಬಾರ್ದು ಎಂಬತಕ್ಕಂಥದ್ರ ಬಗ್ಗೆ ಆಗಲಿ, ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಏತಕ್ಕೋಸ್ಕರ ಕರೀತಾರೆ ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟೆ. ಆದರೆ ನೋಡಿ, ಈ ಶೂನ್ಯ ಎಂಬತಕ್ಕಂಥ ಒಂದು ಪದ ಭಾವಶೂನ್ಯವಾಗಿರಬಹುದೇನೋ, ಆದರೆ ಆ ಶೂನ್ಯ ಎಂಬತಕ್ಕಂಥ ಪದದ ಹಿಂದೆ ಸಾಕಷ್ಟು ವಿಚಾರಗಳು ಅಡಗಿದವು. ಅದೆಲ್ಲವನ್ನೂ ಕೂಡ ನಾನು ತಮ್ಮ ಮುಂದೆ ಬಿಚ್ಚಿಟ್ಟೆ. ಏನಪ್ಪ ಆಷಾಢ ಮಾಸದಲ್ಲಿ ಏನಕ್ಕೋಸ್ಕರ ಶುಭ ಕಾರ್ಯಗಳನ್ನು ಮಾಡಬಾರ್ದು ಎಂಬತಕ್ಕಂಥರ ಬಗ್ಗೆ ಅಂತೂ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇನು ಮಹಾವಿಚಾರ ಅಂತ ಏನಿಲ್ಲ ತಿಳ್ಕೊಳ್ಳೋದ್ರಲ್ಲಿ, ಆದರೆ ಸಾಧಾರಣವಾಗಿರ್ತಕ್ಕಂಥ ವಿಚಾರ. ಈ ವಿಚಾರ ನಾನು ಏನಕ್ಕೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಅಂತಂದರೆ, ಇವತ್ತಿಗೂ ಕೂಡ ಎಷ್ಟೋ ಜನ ಆಷಾಢ ಮಾಸಕ್ಕೆ ಮೂಗು ಮುರಿತಕ್ಕಂಥವ್ರು ಇದ್ದಾರೆ ಕೂಡ. ಅದು ಒಂದಿಷ್ಟು ಜನರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ ಆಷಾಢ ಮಾಸ ಕೆಟ್ಟ ಮಾಸ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ಟಿದ್ದೀರಿ. ಯಾರು ಹೇಳಿದ್ದು, ಯಾರು ತುಂಬ್ತಾರೆ ಇವೆಲ್ಲ ತಲೆಗೆ ಅನ್ನೋದೇ ಅರ್ಥವಾಗೋದಿಲ್ಲ. ಎಷ್ಟೋ ಜನ ನಿಜಕ್ಕೂ ಹೇಳ್ತೀನಿ ನೋಡಿ, ಈ ಆಡ್ತಕ್ಕಂಥ ಮಾತಿನಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಗೊತ್ತಾ ಅಂತಂದರೆ, ಪ್ರೇರೇಪಣೆ. ಇನ್ಫ್ಲೂಯೆನ್ಸ್ ಎಂಬತಕ್ಕಂಥದ್ದು ಅಂದರೆ ಏನಪ್ಪ, ಕನ್ನಡದಲ್ಲಿ ತಿಳಿಸೋದಾದರೆ ಒಂದು ಪ್ರೇರೇಪಣೆ. ಇವಾಗ ನಾನು ಆಡ್ತಕ್ಕಂಥ ಮಾತಿಗೆ ಒಂದು ಪ್ರೇರೇಪಣೆಯನ್ನು ತೆಗೆದುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಾ ಇದ್ದೀರಿ ಅಂತಂದ ಮೇಲೆ ನಾನು ಆಡ್ತಕ್ಕಂಥ ಮಾತಿನಲ್ಲಿ ಒಂದು ತೂಕ ಇರಬೇಕು, ಅದು ಸರಿಯಾದ ಒಂದು ಧರ್ಮ ಮಾರ್ಗದಲ್ಲಿರಬೇಕು. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ಎಂಬತಕ್ಕಂಥದ್ದಾದರೆ ಇದು ಅತಿಶಯೋಕ್ತಿ ಆಗುತ್ತೆ. ಗ್ರಂಥಗಳ ಆಧಾರಿತವಾಗಿರ್ತಕ್ಕಂಥದ್ದು, ನಮ್ಮ ಪೂರ್ವಜರಿಂದ ನೆರವೇರ್ಕೊಂಡು ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಆಷಾಢ ಮಾಸ ಕೆಟ್ಟ ಮಾಸ ಅಲ್ಲ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯವಲ್ಲ. ಯಾಕೆ ಅಂತಂದರೆ, ದೇವಾನುದೇವತೆಗಳು ಯೋಗ ನಿದ್ರೆಗೆ ಜಾರ್ತಕ್ಕಂಥ ಈ ಒಂದು ಸಮಯ ಶುಭ ಕಾರ್ಯಗಳಿಗೆ ಅಷ್ಟು ಸೂಕ್ತ ಅಲ್ಲ ಎಂಬತಕ್ಕಂಥದ್ದು ಅಷ್ಟೇ. ಅದನ್ನು ಮೊನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮಾದಿಗಳ ಬಗ್ಗೆ ಅಂತೂ ನಾನು ಮಂಗಳವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ. ಅದರ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಷಾಢ ಮಾಸ ಅಂತಂದರೆ ಏನು, ಆಷಾಢ ಮಾಸವನ್ನು ಏನಕ್ಕೋಸ್ಕರ ಕೆಟ್ಟ ಮಾಸ ಅಂತ ಕರೀತಾ ಇದ್ದಾರೆ ಹೊರತಾಗಿ ಅದು ಕೆಟ್ಟ ಮಾಸ ಅಲ್ಲ ಅನ್ನೋದ್ರ ಬಗ್ಗೆ ಇದೀಗ ನಾನು ಮೊದಲಿಂದನೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಧ್ವನಿ ಎತ್ತುತ್ತಾ ಇದ್ದೀನೇನೋ ಅನ್ನೋದು ಮನಸ್ಸಿನಲ್ಲಿ ಭಾವನೆ ಇದ್ದರೆ, ಗುರುಗಳಾಗಿರ್ಬೋದು, ಇಲ್ಲಾಂತಂದರೆ ಜ್ಞಾನಿಗಳಾಗಿರ್ಬೋದು, ಸಾಕಷ್ಟು ಜನ ಇದ್ರ ಬಗ್ಗೆ ಮೊದಲಿಂದನೂ ಒಂದು ಧ್ವನಿಯನ್ನು ಎತ್ತುತ್ತಾನೆ ಇರ್ತಾರೆ. ಈ ಆಷಾಢ ಮಾಸ ಪ್ರಾರಂಭ ಆಯಿತು ಅಂತಂದರೆ ಒಂದಿಷ್ಟು ಜನ ತಾವು ಅಂದ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು ಇಲ್ಲ ಅಂತಂದರೆ ಹೇಳ್ತಕ್ಕಂಥವ್ರು ಮಾತ್ರ ನೋಡಿ, ಒಂದಿಷ್ಟು ಜನ ತಾವೇನು ಮಾಡ್ತೀರಿ, ಗುರುಗಳು ಬೆಳಗ್ಗೆ ಒಂದು ಅಂತಂದರೆ ಮಂಗಳವಾರದ ಕಾರ್ಯಕ್ರಮದಲ್ಲಿ ಒಂದು ಸೂಕ್ಷ್ಮತೆಯನ್ನು ಬಿಟ್ಕೊಟ್ರು. ಏನಪ್ಪ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಎರಡು ಪಕ್ಷಗಳಲ್ಲಿ ಶುಕ್ಲ ಪಕ್ಷ ಒಂದು, ಕೃಷ್ಣ ಪಕ್ಷ ಒಂದು ಅಂತ ಹೇಳ್ತಿದ್ರು. ಅದರಲ್ಲಿ ಶುಕ್ಲ ಪಕ್ಷಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ಆಚರಣೆಗಳಿಗೂ ಒಂದು ತೂಕ ಅಂತ ಹೇಳ್ತಾ ಇದ್ರು. ಆದರೆ ಕೃಷ್ಣ ಪಕ್ಷದಲ್ಲಿ ಏನೇ ಮಾಡೋದಾದ್ರೂ ಕೂಡ ಅದಕ್ಕೆ ಸಣ್ಣ ಪುಟ್ಟ ವಿಚಾರಗಳು, ನೀತಿ ನಿಬಂಧನೆಗಳು ಇದ್ದಾವೆ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು.
ಅದರ ಬಗ್ಗೆ ಇದೆ ಮತ್ತಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ, ಇಲ್ಲ ಅಂತಲ್ಲ. ಆದರೆ ಎಷ್ಟೋ ಜನ ಒಂದು ವಾಹನವನ್ನು ತೆಗೆದುಕೊಳ್ತಕ್ಕಂಥದ್ದು, ಇಲ್ಲ ಅಂತಂದರೆ ಒಂದು ಜಾಗ ಆಗತಾನೆ ಬಂದಿರುತ್ತೆ, ಅದನ್ನು ಒಂದು ಬುಕ್ಕಿಂಗ್ ಮಾಡ್ತಕ್ಕಂಥದ್ದು, ಅದೆಲ್ಲದ್ರ ಬಗ್ಗೆ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿರ್ತೀರಿ. ಎಷ್ಟೋ ಜನ ಅದಕ್ಕೋಸ್ಕರ ತಿಂಗಳಿಂದ ಕೂಡಿಟ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ಹಣ ಇರುತ್ತೆ, ಅದನ್ನು ಅದಕ್ಕೋಸ್ಕರನೇ ಕೂಡಿಟ್ಟಿರ್ತೀರಿ. ನೋಡಿ, ಈ ಮನುಷ್ಯನ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಚಂಚಲ. ನೀವು ಎಷ್ಟೇ ಒಂದು ಹಣವನ್ನು ಇದಕ್ಕೆ ಬೇಕು ಅಂತ ತಾವು ಸಂಗ್ರಹಿಸಿಟ್ರೂ ಕೂಡ ಅದನ್ನು ಅದಕ್ಕೆ ಖರ್ಚು ಮಾಡ್ತೀವಿ ಅನ್ನೋ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ನಮ್ಮಲ್ಲಿ ಇರೋದೇ ಇಲ್ಲ. ಯಾರು ಬೇಡ, ನನ್ನ ಒಂದು ಸ್ವಂತ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ನಾನು ಬಹಳ ಪ್ರಯತ್ನ ಪಡ್ತೀನಿ ಒಂದಿಷ್ಟು ಹಣವನ್ನು ನಾನು ಸೇವಿಂಗ್ಸನ್ನು ಮಾಡಬೇಕು ಅಂತ ಹೇಳಿ. ನೀವು ಶತಪ್ರಯತ್ನ ಪಟ್ಟರೂ ಕೂಡ ಅದು ಆಗೋದಿಲ್ಲ. ಪರಿಸ್ಥಿತಿ ಎದುರಾಗೇ ಆಗುತ್ತೆ. ತಾವು ಎಷ್ಟೇ ಕೈ ಹಿಡಿದು ಕೂತ್ರೂ ಕೂಡ ಬೇಡ, ನಾನು ಖರ್ಚು ಮಾಡೋದು ಬೇಡ ಅಂತಂದ್ರೂ ಕೂಡ ಆ ಕ್ಷಣ ಮನಸ್ಥಿತಿ ದುಡಿಯೋದಿದ್ದಿದ್ದೆ ಮಾಡೋಣ ಬಿಡಪ್ಪ ಅಂಥೇಳಿ ಆ ಕ್ಷಣ ಖರ್ಚು ಮಾಡಿಸ್ಬಿಡೆ. ಹಾಗಾಗಿ ಎಷ್ಟೋ ಜನ ಬಹಳ ಕಷ್ಟಪಟ್ಟು ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾಸ್ತುಗೃಹವನ್ನು ತೊಗೊಬೇಕು, ಇಲ್ಲಾಂತಂದರೆ ಒಂದು ವಾಹನವನ್ನು ತೊಗೊಳ್ಬೇಕು ಅಂಥೇಳಿ ಕಾಸನ್ನು ಕೂಡಿಟ್ಟಿರ್ತೀರಿ, ಬುಕ್ಕಿಂಗನ್ನು ಮಾಡಿರ್ತಕ್ಕಂಥವ್ರು ಇರ್ತೀರಿ, ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇರ್ತೀರಿ. ಅವರಿಗೆ ಯಾರೋ ಒಬ್ಬ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಬರ್ತಾರೆ, ಆಷಾಢ ಮಾಸ ತೊಗೊಂಡ್ಬಿಡಯ್ಯ ದರಿದ್ರ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ನೋಡಿ, ತಾವು ಇಷ್ಟು ದಿನ ಕಷ್ಟಪಟ್ಟು ನೋಡಿ, ಒಂದು ವಿಚಾರ ನಾನು ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಏನಪ್ಪ ಅಂತಂದರೆ, ಭಗವಂತನಿಂದ ನಮಗೇನೇ ಸಿಕ್ಕಿದ್ರೂ ಕೂಡ, ಪ್ರಕೃತಿಯಿಂದ ನಮಗೇನೇ ಸಿಕ್ಕಿದ್ರೂ ಕೂಡ ಅದು ಯಾವುದೂ ಕೆಟ್ಟದಲ್ಲ, ಮನುಷ್ಯನಿಗೆ ಕೆಡಕನ್ನು ಉಂಟು ಮಾಡತಕ್ಕಂಥದ್ದಲ್ಲ. ಆದರೆ ಇದೆರಡನ್ನೂ ಕೂಡ ಯಾವತ್ತೂ ಎದುರು ಹಾಕೋಬಾರ್ದು. ಎದುರು ಹಾಕ್ಕೊಂಡ್ರೆ ಅದು ಖಂಡಿತ ಕೆಟ್ಟದೆ. ಪ್ರಕೃತಿನ ಎದುರು ಹಾಕ್ಕೊಳ್ಳೋದ್ರೆ ಬದುಕೋಕ್ಕಾಗತ್ತಾ? ಇಲ್ಲಾಂದರೆ ಭಗವಂತನನ್ನು ಎದುರು ಹಾಕ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? ಎರಡೂ ಅಸಾಧ್ಯ. ಸಾಧ್ಯ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಲ್ಲಿ, ಅದು ಅಸಾಧ್ಯನೇ. ಆದರೆ ಭಗವಂತ ಕೊಟ್ಟಿದ್ದನ್ನು ಕಣ್ಣುಗೊತ್ಕೊಂಡು ನಾವು ಅದನ್ನು ಸ್ವಾಗತಿಸ್ತಾ, ಭಗವಂತನ ಅನುಗ್ರಹ ನಮಗಿದೆ ಅಂಥೇಳಿ ಎಂಬತಕ್ಕಂಥ ಒಂದು ದೃಢ ಮನಸ್ಸಿನ ಒಂದು ಸಂಕಲ್ಪದೊಂದಿಗೆ ನಾವು ಮುಂದುವರೆದಿದ್ದೆ ಆದರೆ, ಎಷ್ಟೇ ಸಂಕಷ್ಟಗಳೆದುರಾದ್ರೂ ಕೂಡ ಭಗವಂತ ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಮಗೆ ತುಂಬುತ್ತಾರೆ. ನೋಡಿ, ಆಡ್ತಕ್ಕಂಥ ಮಾತು ಎಷ್ಟು ಅದ್ಭುತವಾಗಿರಬೇಕು ಅಂತಂದರೆ, ಭಗವಂತ ಕಷ್ಟವನ್ನು ದೂರ ಮಾಡೋವಂಥವನಲ್ಲ. ಯಾವತ್ತೂ ಕೂಡ ಭಗವಂತ ಕಷ್ಟ ಕೊಡದೇ ಏನಿಲ್ಲ, ಕೊಟ್ಟೇ ಕೊಡ್ತಾನೆ. ಏನಕ್ಕೆ? ನಮ್ಮ ಪಾಪ ಕರ್ಮಗಳನ್ನು ನಾವು ಹರಿಸ್ಕೊಳ್ಳಿಕ್ಕೆ. ಭಗವಂತ ನಮಗೆ ಕಷ್ಟವನ್ನು ಕೊಡಲೇಬೇಕು. ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಂದ ದೂರ ಆಗಬೇಕು ಅಂತಂದರೆ ಭಗವಂತ ಕೊಡ್ತಕ್ಕಂಥ ಕಷ್ಟಗಳು, ಅದನ್ನು ಕಷ್ಟ ಅನ್ನೋದಕ್ಕಿಂತ ಆ ಕಷ್ಟ ಅನ್ನೋ ಪದಕ್ಕೆ ನಾನು ಮತ್ತೊಂದು ಹೆಸರು ಸೇರಿಸ್ತೀನಿ. ಏನಪ್ಪ ಅಂದರೆ ಪರೀಕ್ಷೆ. ಭಗವಂತ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ಅನುಭವಿಸ್ಲಿಕ್ಕೆ ಬಿಡ್ತಾನೆ, ಸಾಕಷ್ಟು ಪರೀಕ್ಷೆಗಳನ್ನು ತಂದೊಡ್ತಾನೆ. ಆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ನಾವು ಒಂದಿಷ್ಟು ಪರೀಕ್ಷೆಗಳಲ್ಲಿ ಒಂದಿಷ್ಟು ಉತ್ತರವನ್ನು ಕೊಟ್ಟು ನಾವು ಗೆಲ್ತಕ್ಕಂಥವ್ರು ಇರ್ತೀವಿ, ಒಂದಿಷ್ಟು ಪರೀಕ್ಷೆಗಳಲ್ಲಿ ಸೋಲ್ತಕ್ಕಂಥವ್ರು ಇರ್ತೀವಿ. ಸೋಲು ಗೆಲುವಿನ ಮಧ್ಯೆ ಇರತಕ್ಕಂಥ ನಮ್ಮ ಈ ಜೀವನ ಅದು ಆನಂದದಾಯಕ ಅಂತಲೇ ಹೇಳ್ಬೋದು. ಬರೀ ಗೆಲುವನ್ನೇ ನೋಡ್ತಾ ಇದ್ರೆ ಸೋಂಬೇರಿಗಳಾಗೋಗ್ತೀವಿ, ಸೋಲನ್ನೇ ಅನುಭವಿಸ್ತಾ ಇದ್ರೆ ಕುಗ್ಗಿ ಹೋಗ್ತೀವಿ. ಅದಕ್ಕೋಸ್ಕರ ಭಗವಂತ ಒಂದು ಕಿತ್ಕೊಂಡ್ರು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ, ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಯಾರೆಲ್ಲ ಆಷಾಢ ಮಾಸ ಕೆಟ್ಟದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಹಿಂಜರಿತಕ್ಕಂಥವ್ರು ಇರ್ತಿರಲ್ಲ, ದಯಮಾಡಿ ಅಂತಹ ಕೆಲಸವನ್ನು ಮಾಡಬೇಡಿ. ತಾವು ಮುಂದುವರಿರಿ. ಮನೆಯನ್ನು ತೆಗೆದುಕೊಳ್ಳೋದಕ್ಕಾಗಲಿ, ಇಲ್ಲ ಅಂತಂದರೆ ಒಂದು ಬುಕ್ಕಿಂಗ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಜಾಗವನ್ನು ನೋಡ್ಕೊಂಡು ಬರ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ತಪ್ಪು ಅಂತ ನಾವು ಹೇಳೋದಿಲ್ಲ. ಆದರೆ ಮನೆಯ ಗೃಹ ಪ್ರವೇಶವನ್ನು ಮಾಡಿಸ್ತಿರಲ್ಲ, ಅದಕ್ಕೆ ಮಾತ್ರ ಒಂದು ಸಮಯ ಅನ್ನೋದನ್ನು ತಾವು ನಿಗದಿಪಡಿಸ್ಕೊಳ್ಳಿ. ಮನೆಯನ್ನು ಖರೀದಿ ಮಾಡೋದ್ರಿಂದ ಸಮಸ್ಯೆ ಅಲ್ಲ, ಮನೆಯ ಗೃಹ ಪ್ರವೇಶ ಅಂತಂದರೆ ಆ ಕ್ಷಣ ಶುಭಕಾರ್ಯ ಆಗಬೇಕಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಸಮಯವನ್ನು ತಾವು ನೋಡ್ಕೊಳ್ಳಿ. ಇದನ್ನು ಮೀರಿ ಒಂದಿಷ್ಟು ಜನರ ಮನಸ್ಥಿತಿಯಲ್ಲಿ ಅದು ಹಾಗೆ ಅಜರಾಮರವಾಗಿ ಉಳ್ಕೊಂಡ್ಬಿಡುತ್ತೆ. ಏನಪ್ಪ ಅಂತಂದರೆ, ಆಷಾಢ ಮಾಸ ಅಂತಂದರೆ ಇರಲಿ ಬಿಡು, ಆ ಥರ ಏನಿದೆ ಮುಂದೆ ನೋಡೋಣ ಅನ್ನೋ ಒಂದು ಭಾವನೆನೂ ಇಟ್ಕೊಂಡಿರ್ತೀರಿ. ನಾನು ತಮಗೇನು ಹೇಳೋದಿಲ್ಲ, ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಯಾರಿಗೆ ಆ ಕ್ಷಣ ಅವಕಾಶ ಸಿಗುತ್ತೋ ಯಾರನ್ನೂ ಕೂಡ ಅದನ್ನು ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಪ್ರತಿಯೊಂದು ಅವಕಾಶದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಹಡ್ಕೊಂಡಿರುತ್ತೆ. ಭಗವಂತ ನಾನಾ ರೀತಿ ಅವಕಾಶಗಳನ್ನು ಕೊಡ್ತಾನೆ. ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಇದೆ. ಆದರೆ ಆ ಕಥಾಶ್ರವಣವನ್ನು ಹೇಳಿಬಿಟ್ರೆ ಈಗ ಇರತಕ್ಕಂಥ ಅಲ್ಪ ಸ್ವಲ್ಪ ಸಮಯನೂ ಕೂಡ ವ್ಯರ್ಥವಾಗೋಗುತ್ತೆ. ಅದಕ್ಕೋಸ್ಕರ ನಾವು ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಕಣ್ಣಿಗೊದ್ದುಕೊಂಡು ನಾವು ಕಣ್ಣಿಗೆ ಒತ್ಕೊಂಡು ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇನ್ನು ಇದರ ಜೊತೆಗೆ ಆಷಾಢ ಮಾಸದಲ್ಲಿ ಮಾಡತಕ್ಕಂಥ ಒಂದು ದಾನ ಧರ್ಮಾದಿಗಳ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಏನಪ್ಪ, ಆಷಾಢ ಮಾಸದಲ್ಲಿ ಬಹಳ ವಿಶೇಷವಾಗಿ ಪಾದುಕೆಗಳು ಅಂತಂದರೆ ಚಪ್ಪಲಿ ಅನ್ನೋ ಪದವನ್ನು ಕೇಳಿ ಯಾರೂ ಕೂಡ ಮೂಗು ಮುರಿತಕ್ಕಂಥದ್ದು ಬೇಡ. ಅಂತಂದರೆ ಏನೋ ಅಂದರೆ ಅಯ್ಯೋ ಚಪ್ಪಲಿನ ಅಂತ ತಾವು ಅಂದ್ಕೊಳ್ತಕ್ಕಂಥದ್ದು ಬೇಡ. ನಿಜವಾಗ್ಲೂ ನಾವು ಅಂದ್ಕೊಳ್ತೀವಿ. ಎಷ್ಟೋ ಜನ ಚಪ್ಪಲಿ ಅಂತಂದರೆ ಎಷ್ಟೋ ಜನ ಮೂಗು ಮುರಿತಕ್ಕಂಥವ್ರು ಇರ್ತೀರಿ, ಬೀಳುಗಳಿತಕ್ಕಂಥವ್ರು ಇರ್ತೀರಿ. ದಯಮಾಡಿ ಅಂತ ಕೆಲಸವನ್ನು ಮಾಡಬೇಡಿ.
ಒಂದು ಚಪ್ಪಲಿಗೆ ಇರ್ತಕ್ಕಂಥ ಸ್ಥಾನಮಾನ, ಅದಕ್ಕಿರ್ತಕ್ಕಂಥ ಒಂದು ಬೆಲೆ, ಅದಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಅದೆಲ್ಲವೂ ಕೂಡ ಅದು ಸಾಮಾನ್ಯವಲ್ಲ. ಚಪ್ಪಲಿಗೂ ಕೂಡ ಅದರದ್ದೇ ಆಗಿರತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳಿದ್ದಾವೆ. ಅದನ್ನು ನಾವು ಯಾರು ಕೂಡ ಬೀಳಿಗೆಳಿಬಾರ್ದು. ಯಾಕೆ ಅಂತಂದರೆ ಎಷ್ಟೇ ಆದರೂ ಅದು ನಾವು ಅಂತಂದರೆ ಭಗವಂತ ನಮಗೆ ಕೊಟ್ಟಿರತಕ್ಕಂಥದ್ದೇ. ನಾವು ಚಪ್ಪಲಿ ಅನ್ನೋ ಒಂದು ಪದವನ್ನು ನಾವು ಸಾಧಾರಣವಾಗಿ ಗಮನದಲ್ಲಿಟ್ಕೊಂಡು ಛೀ ಥೂ ಅಂತ ಹೇಳಿದನ್ನು ಪಕ್ಕಕ್ಕೆ ನಿಲ್ಲಿಸ್ತೀವಿ ಹೊರತಾಗಿ ದಯವಿಟ್ಟು ಯಾರು ಅಂತ ಕೆಲಸವನ್ನು ಮಾಡಬೇಡಿ. ಹಂಗಂತ ಹೇಳಿ ಜೊತೆಲಿಟ್ಕೊಂಡು ಓಡಾಡಿ ಅಂತನೂ ಅಲ್ಲ. ಯಾವುದಕ್ಕೆ ಏನು ಸ್ಥಾನಮಾನವನ್ನು ಕೊಡಬೇಕೋ ಅದಕ್ಕೆ ಆ ಸ್ಥಾನಮಾನವನ್ನು ಕೊಡಲೇಬೇಕು. ಹಾಗಾಗಿ ಒಂದು ಪಾದಕ್ಕೆ ಆಗಿರ್ಬೋದು, ಛತ್ರಿ, ಅಂಬ್ರೆಲಾ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಛತ್ರಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಛತ್ರಿ ಮತ್ತು ಉಪ್ಪು, ಲವಣ, ಉಪ್ಪನ್ನು ದಾನ ಮಾಡತಕ್ಕಂಥದ್ದು. ಎಷ್ಟೋ ಜನ ಈ ಒಂದು ವಿಚಾರವನ್ನು ತಿಳಿಸೋದಾದರೆ ನಮಗೆ ಒಂದಿಷ್ಟು ಜನ ಒಂದು ಪ್ರಶ್ನೆಯನ್ನು ಇಡ್ತಾರೆ, ಗುರುಗಳೇ ಉಪ್ಪನ್ನು ಕೈಯಿಂದ ಕೈಗೆ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ? ದಾನವನ್ನು ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಕೈಯಿಂದ ಕೈಗೆ ಕೊಡೋ ವಿಚಾರ ಎಷ್ಟೋ ಜನ ಹೇಳ್ತಾರೆ, ಈ ಉಪ್ಪನ್ನು ಯಾರು ಕೈಯಿಂದ ಇಸ್ಕೊಳ್ಬೇಡಪ್ಪ, ಇಲ್ಲ ನೀನು ಕೈಯಿಂದ ಕೊಡಬೇಡಪ್ಪ ಅಂತ ಹೇಳ್ತಾರೆ. ಒಂದಿಷ್ಟು ಜನ ಹೇಳ್ತಾರೆ, ಸಂಜಾ ಕಾಲ ಆದಮೇಲೆ ಯಾರ ಮನೆಯಿಂದ ಉಪ್ಪು ತೊಗೊಂಡು ಬರಬಾರ್ದು, ಅಂಗಡಿಯಿಂದನಾದ್ರೂ ಕೂಡ ಉಪ್ಪನ್ನು ತೆಗೆದುಕೊಂಡು ಬರಬಾರ್ದು, ಅದಕ್ಕೆ ಆದಂಥ ಒಂದು ಸಮಯ ಇದೆ ಅಂತ ಹೇಳ್ತಾರೆ. ಈ ಒಂದು ವಿಚಾರ ಬರೋದಾದರೆ ನೀವೇನು ಹೇಳ್ತೀರಿ? ನೋಡಿ, ತಮ್ಮ ಸ್ವಾರ್ಥಕ್ಕೆ, ತಮ್ಮ ಸ್ವಂತಕ್ಕೆ, ತಮ್ಮ ಅನುಕೂಲಕ್ಕೆ, ಆ ಕ್ಷಣದ ಪರಿಸ್ಥಿತಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬೇರೆ, ದೇವತಾ ಕಾರ್ಯಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಬೇಡ. ಎಷ್ಟೋ ಸತಿ ನಾವು ಈ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನಾನೇ ಹೇಳ್ತೀನಿ, ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಲವಣ, ಅಕ್ಕಿ, ಹಾಲು, ಮೊಸರು ಇದೆಲ್ಲವನ್ನು ಕೂಡ ಕೊಟ್ಟು ಬನ್ನಿ ಅಂತ ಹೇಳಿ. ಏನಕ್ಕಂತ ಹೇಳ್ತೀವಿ? ಈ ಉಪ್ಪು ಎಂಬತಕ್ಕಂಥದ್ದು ಏನಪ್ಪ ಅಂತಂದರೆ, ಇದನ್ನು ಮತ್ತೊಂದು ಪದ ನಾವು ಸೇರಿಸೋದಾದರೆ ಋಣವನ್ನು ಹರಿಸ್ಕೊಳ್ಳಿಕ್ಕೆ ಏಕೈಕ ಮಾರ್ಗ ಅಂತಂದರೆ ಅದು ಉಪ್ಪೆ. ಈ ಉಪ್ಪು ಎಂಬತಕ್ಕಂಥದ್ದು ಇದರ ಒಂದು ವೈಶಿಷ್ಟ್ಯತೆ, ಇದರ ಒಂದು ಕೈಂಕರ್ಯ ಹಾಗೆ. ಈ ಉಪ್ಪನ್ನು ದಾನವನ್ನು ಮಾಡೋದ್ರಿಂದ ಎಷ್ಟೋ ಋಣಗಳನ್ನು ಹರಿಸ್ಕೊಳ್ತಕ್ಕಂಥವ್ರು ಇರ್ತೀವಿ. ಹಾಗಾಗಿ ಉಪ್ಪಿನ ದಾನವನ್ನು ಯಾರು ಮಾಡ್ತೀರಿ ಆಷಾಢ ಮಾಸದಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನಲ್ಲಿಕಾಯನ್ನು ಕೂಡ ದಾನವನ್ನು ಮಾಡಬೇಕು. ನಲ್ಲಿಕಾಯ ಏನಕ್ಕೆ ದಾನ ಮಾಡಬೇಕು ಅನ್ನೋದು ಕೂಡ ಒಂದು ಅದ್ಭುತ ಮಾಹಿತಿ ಇದೆ. ಅದು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ, ಆದರೆ ಈಗಲ್ಲ, ಒಂದು ಸಣ್ಣ ವಿರಾಮದ ನಂತರ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದಾನ ಧರ್ಮಾದಿಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಕಡೆಯದಾಗಿ ಅಂತಂದರೆ ಇಂದಿನ ಭಾಗದ ಕಡೆಯ ಹಂತದಲ್ಲಿ ಹೇಳ್ತಾ ಇದ್ದೆ, ನಲ್ಲಿಕಾಯನ್ನು ಕೂಡ ದಾನವನ್ನು ಮಾಡಬೇಕು. ಆದರೆ ನಲ್ಲಿಕಾಯಿ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ನಲ್ಲಿಕಾಯಿ ತಾಯಿ ಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಹಾಗೆ ನೋಡೋದಾದರೆ ಆಷಾಢ ಮಾಸದ ಪೂಜಾನುಷ್ಠಾನಗಳ ವಿಚಾರಕ್ಕೆ ಬರೋದಾದರೆ, ಒಂದು ನಮ್ಮ ಆಗಮ ಅನುಸಾರವಾಗಿ ನಾವು ತಿಳಿಸೋದಾದರೆ, ಧರ್ಮಶಾಸ್ತ್ರದ ವಿಚಾರವಾಗಿ ತಿಳಿಸೋದಾದರೆ, ಆಷಾಢ ಮಾಸದಲ್ಲಿ ಶ್ರೀ ವಿಷ್ಣು ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತ್ಯದ್ಭುತ. ಅದರಲ್ಲೂ ಆಷಾಢ ಮಾಸದ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ನೆಲ್ಲಿಕಾಯನ್ನು ದಾನವಾಗಿ ಯಾರೆಲ್ಲ ಕೊಡ್ತಿರೋ ತಮ್ಮ ಮನೆ ಅಕ್ಷಯವಾಗ್ತಕ್ಕಂಥದ್ದಿರುತ್ತೆ. ತಾಯಿ ಸ್ಥಿರ ಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹದಲ್ಲಿ ನೆಲೆಸ್ತಕ್ಕಂಥೊಳಗಿರ್ತಾಳೆ. ಈ ನಲ್ಲಿಕಾಯಿ ಅಂತ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂತಂದರೆ, ಜಗದ್ಗುರು ಶಂಕರಾಚಾರ್ಯರು ತಮ್ಮ ಬಾಲ್ಯದಲ್ಲಿ ಹೀಗೆ ಭಿಕ್ಷಾಟನೆಗೆ ಹೋದಾಗ ಭಗವಂತ ಒಬ್ಬ ಬಡ ಹೆಂಗಸಿನ ಮನೆಗೆ ಹೋಗ್ತಾರೆ. ಹೋಗಿ ಅವರಿಗೆ ಆಕೆಯ ಹತ್ರ ಏನು ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲದೇನಿಲ್ಲ. ಎಷ್ಟೇ ಆದ್ರೂ ಕೂಡ ಶಂಕರಾಚಾರ್ಯರು ಗುರುವರೇಣ್ಯರು ಅಂತಂದರೆ ಅವರು ಸಾಮಾನ್ಯರ, ಅವರು ಅಸಾಮಾನ್ಯರು. ಅಸಾಧ್ಯವಾದ್ದನ್ನೂ ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ಚೈತನ್ಯ ಶಂಕರಾಚಾರ್ಯರು. ಅದು ಅವರು ಬೆಳೆದು ದೊಡ್ಡವರಾದ ಮೇಲೆ ಸಾಧನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಹುಟ್ಟದಾಗಿಂದನೇ ಅವರು ಒಬ್ಬ ಕಾರಣೀ ಜನ್ಮರವರು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಒಬ್ಬ ಗುರುವರೇಣ್ಯರು ಹೀಗೆ ಅವರ ಬಾಲ್ಯಾವಸ್ಥೆಯಲ್ಲಿ ಹೀಗೆ ಭಿಕ್ಷಾಟನೆಗೆ ಹೋದಾಗ ಒಬ್ಬ ಬಡ ಸ್ತ್ರೀ ಅಂತಂದರೆ ಬಡ ಹೆಂಗಸಿನ ಮನೆಗೆ ಹೋಗ್ತಾರೆ. ಅಲ್ಲಿ ಭವತಿ ಭಿಕ್ಷಾಂದೇಹಿ ಮಾತಾ ಅಂತ ಹೇಳಿ ಭಗವಂತ ಭಿಕ್ಷೆಯನ್ನು ಬೇಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒಳಗಿರ್ತಕ್ಕಂಥ ತಾಯಿ ಒಂದು ಕ್ಷಣ ಆಲೋಚನೆಯನ್ನು ಮಾಡ್ತಾಳೆ. ಬ್ರಾಹ್ಮಣ ಒಟು ಶಂಕರಾಚಾರ್ಯರು ನಡೆದು ಬರ್ತಾ ಇದ್ರು ಅಂತಂದರೆ ಅವರನ್ನು ನೋಡೋದಾಗಲಿ, ಅವರನ್ನು ನಾವು ನೇರ ದೃಷ್ಟಿಯಿಂದ ನೋಡಲಿಕ್ಕೆ ಆಗ್ತಾ ಇರಲಿಲ್ವಂತೆ. ಯಾಕೆ ಅಂತಂದರೆ ಅಂತಹ ಒಂದು ತೇಜಸ್ಸು, ಅಂತಹ ಸೂರ್ಯನ ಪ್ರಕಾಶಮಾನದಷ್ಟು ವರ್ಚಸ್ಸು ಅವರ ಮುಖದಲ್ಲಿ ತುಂಬಿ ಹರಳ್ತಾ ಇತ್ತಂತೆ.
ಅಂತಹ ತೇಜಸ್ವಿ ಆಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಒಟ್ಟು ಬಂದು ನನ್ನಂಥ ನಿರ್ಗತಿಗಳ ಮನೆಯಲ್ಲಿ ಅವರು ದಾನವನ್ನು ಕೇಳ್ತಾ ಇದ್ದಾರಲ್ಲ, ಭಿಕ್ಷೆಯನ್ನು ಕೇಳ್ತಾ ಇದ್ದಾರಲ್ಲ, ಏನಿದೆ ನನ್ನ ಹತ್ರ? ಹೋದರೆ ಹೋಗಲಿ, ಒಂದಿಷ್ಟು ಅಕ್ಕಿಯನ್ನು ದಾನ ಮಾಡೋದಾದರೆ ಊಟಕ್ಕೆ ಒಂದು ಅಗಳ ಅಕ್ಕಿ ಇಲ್ಲ, ಧಾನ್ಯ ಇಲ್ಲ, ಸಿರಿ ಸಂಪತ್ತಿಲ್ಲ, ಏನೇನೂ ಇಲ್ಲ. ಏನು ಅಂತ ದಾನ ಮಾಡಲಿ, ಏನು ಅಂತ ದಾನ ಮಾಡಲಿ? ಹೀಗೆ ತಾಯಿ ತನ್ನ ಆ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಅಡುಗೆಯ ಮನೆ ಎಲ್ಲವನ್ನೂ ಕೂಡ ಗಮನಿಸಿದಾಗ ಒಂದೇ ಒಂದು, ಅದರಲ್ಲೂ ಒಣಗಿರ್ತಕ್ಕಂಥ ನೆಲ್ಲಿಕಾಯನ್ನು ಗಮನಿಸಲಂತೆ ತಾಯಿ. ಒಣಗಿರ್ತಕ್ಕಂಥ ನಲ್ಲಿಕಾಯಿ, ಆ ನಲ್ಲಿಕಾಯಿ ಇದ್ದಿದ್ರೆ ಆ ಕ್ಷಣ ಆಕೆ ಹಸಿವಾದರೂ ನೀಗ್ತಾ ಇತ್ತೇನೋ. ಆದರೆ ಇರೋದು ಒಂದೇ ಒಂದು ನೆಲ್ಲಿಕಾಯಿ. ಆ ಕ್ಷಣದ ಹಸಿವನ್ನು ಆ ತಾಯಿ ಆಲೋಚನೆಯನ್ನು ಮಾಡಲಿಲ್ಲ. ಎಷ್ಟೇ ಆದರೂ ಬ್ರಾಹ್ಮಣ ಒಟ್ಟು ಭಗವಂತ ಬಂದು ಕೇಳ್ತಾ ಇದ್ದಾರೆ, ನಾವು ಕೊಡಬೇಕು. ಆಯಿತು ಸರಿ. ಒಣಗಿರ್ತಕ್ಕಂಥ ನೆಲ್ಲಿಕಾಯನ್ನು ಜೊತೆಯಲ್ಲಿಟ್ಕೊಂಡು ಬಂದು, ಅಪ್ಪ ಶಂಕರ, ನನ್ನ ಹತ್ರ ಏನಿದೆಯಪ್ಪ? ಏನೂ ಇಲ್ಲ ನನ್ನ ಹತ್ರ. ನಿನಗೇನಾದರೂ ಒಂದು ಧಾನ್ಯವನ್ನು ಕೊಡೋಣ ಅಂತಂದರೆ ಒಂದಗಳ ಧಾನ್ಯ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನೂ ಇಲ್ಲ. ಸಿರಿ ಸಂಪತ್ತಂತೂ ಇನ್ನು ನನ್ನ ವಾಸ್ತುಗೃಹವನ್ನೋ ಇಲ್ಲಾಂದ್ರೆ ನನ್ನ ಒಂದು ವೇಷಭೂಷಣನೋ ನೀನೇ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಇರೋದು ಒಂದು ಒಣಗಿರ್ತಕ್ಕಂಥ ನಲ್ಲಿಕಾಯಪ್ಪ, ಇದನ್ನೇ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇದನ್ನು ಕೊಡಲಿಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ, ಇದನ್ನು ಕೊಡೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಆದರೆ ಇದನ್ನು ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ನೀ ಅನ್ಯತಾ ಭಾವಿಸ್ದಿರ, ನನ್ನ ಹತ್ರ ಇರೋದಿದೆ, ಅದಕ್ಕೋಸ್ಕರ ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ತಾಯಿ ನಿಷ್ಕಲ್ಮಶ ಮನಸ್ಸಿನಿಂದ ಆ ನಲ್ಲಿಕಾಯನ್ನು ದಾನ ಮಾಡ್ತಾಳೆ. ಅದನ್ನು ನೋಡಿದ ಶಂಕರಾಚಾರ್ಯರು ಆ ಕ್ಷಣವೇ ನಿಂತು ಆಕಾಶದತ್ತ ಮಖ ಮಾಡಿ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡ್ತಾರೆ. ಆ ಕನಕದಾರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಆ ತಾಯಿ ಮಹಾಲಕ್ಷ್ಮಿ ಸಂಪನ್ನಗೊಂಡು ತಾಯಿ ಬಂಗಾರದ ನೆಲ್ಲಿಕಾಯಿಯ ಸುರಿಮಳೆಯನ್ನೇ ಸುರಿಸ್ಬಿಡ್ತಾಳೆ ತಾಯಿ ಆಕೆಯ ಮನೆ ಮುಂದೆ. ಹಾಗಾಗಿ ಆ ನೆಲ್ಲಿಕಾಯಿನಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವೆಲ್ಲೆಲ್ಲರೂ ಕೂಡ ಗಮನಿಸಬೇಕು. ನೆಲ್ಲಿಕಾಯಿ ತಾಯಿ ಮಹಾಲಕ್ಷ್ಮಿಗೆ ಏನಕ್ಕೆ ಶ್ರೇಷ್ಠ, ಏನಕ್ಕೆ ಪ್ರೀತಿದಾಯಕ, ನೆಲ್ಲಿಕಾಯನ್ನು ಇಟ್ಟು ಏನಕ್ಕೆ ಪೂಜೆ ಮಾಡ್ತಾರೆ, ಅದಕ್ಕೆ ಏನಕ್ಕಷ್ಟೊಂದು ಮಹತ್ವ ಅನ್ನೋದಕ್ಕೆ ಇದೇ ಒಂದು ಸಣ್ಣ ನಿದರ್ಶನ. ಹಾಗಾಗಿ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಎಷ್ಟು ಶ್ರೇಷ್ಠನೋ, ನೆಲ್ಲಿಕಾಯಿಯನ್ನು ಯಾರು ದಾನ ಮಾಡ್ತಾರೋ ಅಷ್ಟೇ ಶ್ರೇಷ್ಠ. ಹಾಗಾಗಿ ಆಷಾಢ ಮಾಸದಲ್ಲಿ ನಲ್ಲಿಕಾಯನ್ನು ದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಾನು ತಿಳಿಸಿದ ಹಾಗೆ ಒಂದು ಪಾದುಕೆ ಆಗಿರ್ಬೋದು, ಛತ್ರಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ನಲ್ಲಿಕಾಯಿ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ದಾನವನ್ನು ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಈ ದಾನ ಧರ್ಮದಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ಒಂದಾಯಿತು, ಪ್ರಕೃತಿದತ್ತವಾಗಿ ಸಾರ್ವಜನಿಕವಾಗಿ ವೈಜ್ಞಾನಿಕವಾಗಿ ನಾವು ಗಮನಿಸೋದಾದರೆ ಆಷಾಢ ಮಾಸದಲ್ಲಿ ಮಳೆ ಜಾಸ್ತಿ, ಚಳಿ ಜಾಸ್ತಿ. ಆಷಾಢ ಬಂತು ಅಂದರೆ ಚಳಿ ಮಳೆ ಇದೆರಡನ್ನು ಕರ್ಕೊಂಡೇ ಬರುತ್ತದು. ಆಗ ನೋಡಿ, ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅವಶ್ಯಕತೆ ಇರತಕ್ಕಂಥವ್ರಿಗೆ ಒಂದು ಛತ್ರಿಯನ್ನು ಕೊಟ್ಟಿದ್ದೆ ಆದರೆ ಆ ಕ್ಷಣ ಮಳೆಯ ನೀರಿನ ಆ ಒಂದು ಹನಿಗೆ ಅವರೆಲ್ಲರೂ ಕೂಡ ಒಂದು ಶೆಲ್ಟರನ್ನು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಇಲ್ಲಾಂದರೆ ಒಂದು ಆಶ್ರಯವನ್ನು ತೆಗೆದುಕೊಳ್ಳತಕ್ಕಂಥದ್ದಾಗಲಿ ಒಂದು ಅವಕಾಶ. ಯಾರಿಗೆ ಪಾದುಕೆ ಇಲ್ಲ ಅವರಿಗೆ ಒಂದು ಪಾದುಕೆಯನ್ನು ಕೊಡ್ತಕ್ಕಂಥದ್ದೇನಪ್ಪ ಅಂತಂದರೆ, ಅತೀತವಾಗಿರ್ತಕ್ಕಂಥ ಒಂದು ನೀರಿನಲ್ಲಿ ನಾವು ಜಾಸ್ತಿ ಹೊತ್ತು ಕಾಲನ್ನು ಇಟ್ಟುಬಿಟ್ಟರೆ ನಮ್ಮ ಚರ್ಮ ಎಲ್ಲ ಸಂಪೂರ್ಣವಾಗಿ ಮೆದುವಾಗಿಬಿಡುತ್ತೆ, ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಚಪ್ಪಲಿ ಇದ್ದರೆ ಆ ಪಾದಗಳನ್ನು ಕೂಡ ನಾವು ಜೋಪಾನವಾಗಿ ನೋಡ್ಕೊಳ್ಬೋದಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಆ ಚಪ್ಪಲಿಯನ್ನು ತೆಗೆದುಕೊಳ್ಳೋದು ಕೂಡ ಬಹಳ ಕಷ್ಟವಾಗಿ ಹೋಗಿರುತ್ತೆ. ಅಂಥವರಿಗೆ ನಾವು ಈ ರೀತಿಯಾಗಿರ್ತಕ್ಕಂಥ ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಸೇವೆಯನ್ನು ಮಾಡಿದ್ದೇ ಆದರೆ ನಮ್ಮ ಪೂರ್ವ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲಾಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವನ್ನೂ ಕೂಡ ನಾವು ಹರಿಸ್ಕೊಳ್ಬಹುದು. ಎಷ್ಟೋ ಜನರು ಇವಾಗ ನೋಡಿ, ಇವತ್ತಿಗೂ ನಮ್ಮ ಮನೆಯಲ್ಲಿ, ನಮ್ಮ ಮನೆ ಅಂತಲೇ ಅಲ್ಲ ಎಲ್ಲರ ಮನೆಯಲ್ಲೂ ಕೂಡ ಹಿರಿಯರು ಒಂದು ಮಾತು ಹೇಳ್ತಾರೆ, ಎಲ್ಲೋ ಹೋದೆ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟೆ ಅಂತ ತಾವು ಒಂದು ವಿಚಾರ ಇರುತ್ತೆ. ನೋಡ್ರಿ, ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಬರೋ ಹತ್ರದಲ್ಲಿ ಚಪ್ಪಲಿನ ಅಲ್ಲೇ ಬಿಟ್ಟು ಬಂದ್ಬಿಡ್ತೀರಿ. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿರ್ತೀರಿ, ನಿಮ್ಮ ಚಪ್ಪಲಿನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ಹಿರಿಯರು ಒಂದು ಮಾತು ಹೇಳ್ತಾರೆ, ನೋಡಯ್ಯ ಏನೋ ಋಣ ಇತ್ತೇನೋ ಕಳೆದೋಯ್ತು. ಒಂದಿಷ್ಟು ಜನ ಹಾಗೆ ಹೇಳ್ತಾರೆ, ಇನ್ನೊಂದಷ್ಟು ಜನ ಹೇಳ್ತಾರೆ ಶನಿ ಮೈಮೇಲಿಂದ ತೊಲಗಿದ ಬಿಡಪ್ಪ ಅಂತ ಹೇಳ್ತಾರೆ. ನೋಡಿ, ಈ ವಿಚಾರ ಎಷ್ಟು ನಾವು ವಿಭಿನ್ನ ರೀತಿಗಳಲ್ಲಿ ಆಲೋಚನೆ ಬರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ನೀತಿ ಇನ್ನೆಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವೊಂದು ಸಣ್ಣ ಆಲೋಚನೆಯನ್ನು ಮಾಡ್ಕೊಳ್ಬೇಕು. ಎಷ್ಟೋ ಜನ ಹಿರಿಯರು ಇವತ್ತಿನ ದಿವಸ, ನಮ್ಮ ಅಜ್ಜಿ ಅಂದರೆ ನೋಡಿ, ಇವತ್ತಿನ ದಿವಸ ನನ್ನ ಅಜ್ಜಿ ನನ್ನ ಜೊತೆ ಇಲ್ಲ, ಆದರೆ ನನ್ನ ಜೊತೆ ಇದ್ದಾಗ
ಅವರು ನನಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ನಾನು ನಿಮ್ಗೆ ಅಲ್ಪ ಸ್ವಲ್ಪ ಬಿಚ್ಚಿಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ಎಲ್ಲಾದರೂ ಯಾರಾದರೂ ಬಂದು ಚಪ್ಪಲಿ ಚೆನ್ನಾಗಿದೆ ಅಂತ ಯಾರನ್ನ ಕದ್ಗಿದ್ಕೊಂಡು ಹೋಗ್ಬಿಟ್ರೆ ಆಲೋಚನೆನೇ ಮಾಡಬೇಡಿ. ಹೋದ್ರೆ ಹೋಯ್ತು ಚಪ್ಪಲಿ ಇನ್ನೊಂದು ತೊಗೊಳ್ಳೋಣಂತೆ, ಇಲ್ಲ ಅಂತಲ್ಲ, ಅದನ್ನು ಹುಡುಕಿಕೊಂಡು ಹೋಗಬೇಡಿ. ಏನಪ್ಪ ಅಂತಂದರೆ ಯಾವುದೋ ಕರ್ಮ ನಿಮ್ಗೆ ಅಂಟ್ಕೊಂಡಿತ್ತೇನೋ ಅದು ಅದರಿಂದ ಕಳೆದು ಹೋಯ್ತು ಅಂತ ಹೇಳಿ ತಾವು ಸುಮ್ಮನಾಗಬೇಕು. ಅದೇ ಸತ್ಯ. ದೇವಸ್ಥಾನಕ್ಕೆ ಹೋದಿರೋ ಇಲ್ಲಾಂದ್ರೆ ಯಾವುದೋ ಮನೆಗೆ ಹೋಗಿದ್ರೋ ಚಪ್ಪಲಿಯನ್ನು ಬಿಟ್ಟು ಬಂದ್ಬಿಟ್ರಿ, ವಾಪಸ್ ಹೋಗಬೇಡಿ. ಒಂದು ವೇಳೆ ತಾವು ಕಾರಲ್ಲಿ ಕೂತಾಗ ಮರತ್ರ ಪಟ್ಟಂತ ಹೋಗಿ ಹಾಕೊಂಡು ಬನ್ನಿ, ಇಲ್ಲ ಅಂತಲ್ಲ. ಆ ಜಾಗ ಬಿಟ್ಟು ಕದಲದ ಮೇಲೆ ಮತ್ತೆ ವಾಪಸ್ ಹೋಗಿ ಆ ಚಪ್ಪಲಿನ ಹುಡ್ಕೊಂಡು ಹಾಕೊಂಡು ಬರ್ತಕ್ಕಂಥದ್ದು ಬೇಡ. ಎಷ್ಟೋ ಜನ ಕೇಳ್ತೀರಿ, 1000 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ ಗುರುಗಳೇ, ಅಲ್ಲೇ ಬಿಟ್ಟು ಬಂದರೆ ಅದು ದುರಹಂಕಾರ ಅನ್ನಿಸ್ಕೊಳ್ಳೋದಿಲ್ವಾ ಅಂತ ಹೇಳಿ. ಆದರೆ ಆ 1000 ರೂಪಾಯಿ ಚಪ್ಪಲಿಗೋಸ್ಕರ ತಾವು ಮತ್ತೆ ವಾಪಸ್ ಹೋದರೆ ಕೆಲವೇ ಕ್ಷಣಗಳಲ್ಲೋ ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲೋ ಅದರಿಂದ ಹೆಚ್ಚು ಮೊತ್ತದ ಮೌಲ್ಯವನ್ನು ತಾವು ಕಳ್ಕೊಳ್ತಕ್ಕಂಥವ್ರು ಇರ್ತೀರಿ. ಜೊತೆಯಲ್ಲಿ ಎಷ್ಟೋ ಪಾಪಕರ್ಮಗಳನ್ನು ಮತ್ತೆ ಅಂಟಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಸ್ವಲ್ಪ ಜೋಪಾನ. ಇದೆಲ್ಲ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರಗಳು, ತಾವು ಅನುಸರಿಸ್ಕೊಂಡು ಹೋದರೆ ಸಾಕು. ಇರಲಿ, ವಿಚಾರಧಾರೆ ಸಾಕಷ್ಟು ಇದ್ದಾವೆ. ಇನ್ನು ಮಾತನಾಡ್ತಕ್ಕಂಥ ಮನಸ್ಸರಿಗೆ ಪೂಜಾನುಷ್ಠಾನ ಮಾಡಬೇಕು, ಪಂಚಾಂಗ ಶ್ರವಣ, ದಿನ ವಿಶೇಷತೆ, ರಾಶಿಫಲ ಇವೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ತಿಳ್ಕೊಳ್ಳೋಣ. ಆದರೆ ಈಗಲ್ಲ, ಒಂದು ಸಣ್ಣ ವಿರಾಮದ ನಂತರ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಅದರ ಜೊತೆಗೆ ಮೊದಲು ತಾಯಿಯ ಆರಾಧನೆಯನ್ನು ಮಾಡಬೇಕು, ಮಾತನಾಡ್ತಕ್ಕಂಥ ಮನಸ್ಸರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಈಗಾಗಲೇ ಪ್ರಾರಂಭದ ಹಂತದಲ್ಲೇ ನಾನು ಸಲ್ಲಿಸಿ ನನ್ನ ಮಾತನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಕ್ಷಮೆ ಇರಲಿ, ವಿಚಾರಧಾರೆ ಹರ್ಕೊಂಡು ಬಂತು. ಕ್ಷಮೆಯನ್ನು ತಮ್ಮಲ್ಲಿ ಕೇಳೋದ್ರ ಜೊತೆ ಮಾತನಾಡತಕ್ಕಂಥ ಮನಸ್ಸರಿ ತಾಯಿಯಲ್ಲೂ ಕೂಡ ಒಂದು ಕ್ಷಮೆಯನ್ನು ಆಚಿಸ್ತಾ ಪೂಜಾನುಷ್ಠಾನವನ್ನು ಮೊದಲನೇದಾಗಿ ಮುಗಿಸಿದಾದ ಮೇಲೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡು ಅದಾದ ಮೇಲೆ ರಾಶಿಫಲದತ್ತ ಗಮನವನ್ನು ವಹಿಸೋಣ. ಇನ್ನು ಪೂಜಾನುಷ್ಠಾನ ಪ್ರಾರಂಭ ಮಾಡ್ತಕ್ಕಂಥ ಸಮಯ ಇದೆಯಾ, ಬನ್ನಿ ಪ್ರಾರಂಭ. ವಿಶೇಷವಾಗಿ ಪೂಜಾನುಷ್ಠಾನವನ್ನು ನಾನು ಸಲ್ಲಿಸಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 14/7/2024 ಭಾನುವಾರ, ಅಷ್ಟಮಿ, ಚಿತ್ತಾ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಷ್ಟಮಿ ಚಿತ್ತಾ ನಕ್ಷತ್ರ ಇರತಕ್ಕಂಥದ್ದಿದೆ. ಚಿತ್ತಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಜೀ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗಿರಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ರಾರಾಜಿಸ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಎಷ್ಟೋ ಜನಕ್ಕೆ ನನಗೆ ಮೊನ್ನೆ ಭಾನುವಾರ ತಾಯಿಯ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನವನ್ನು ಮಾಡಬೇಕಾದ್ರೆ ಒಬ್ಬರು ತಾಯಿ ಬಂದು ಕೇಳಿದ್ರು, ಗುರುಗಳೇ, ನನ್ನ ಮಗ ಆಷಾಢ ಮಾಸದಲ್ಲಿ ಹುಟ್ಟುಬಿಟ್ಟಿದ್ದಾನೆ, ಏನಾದರೂ ಸಮಸ್ಯೆನಾ ಗುರುಗಳೇ? ಯಾಕೋ ಒಂದು ಟೈಮೇ ಸರಿ ಇಲ್ಲ ಗುರುಗಳೇ. ಅಲ್ಲ, ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಹೇಗಿತ್ತು ಅಂತಂದರೆ, ಒಂದು ಕಡೆ ಆಷಾಢ ಮಾಸದಲ್ಲಿ ಜನ್ಮಿಸಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಅಸಮಾಧಾನ, ಇನ್ನೊಂದು ಕಡೆ ಟೈಮೇ ಸರಿ ಇಲ್ಲ ಗುರುಗಳೇ, ಇದೊಂದು ಅಸಮಾಧಾನ. ಏನು ಕೈ ಹಾಕಿದ್ರೂ ಕೆಲಸನೇ ಕಾರ್ಯಸಿದ್ಧಿ ಆಗಲ್ಲ ಗುರುಗಳೇ, ಅದು ಮತ್ತೊಂದು ಅಸಮಾಧಾನ. ಇಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೆ ಯಾರೋ ಏನೋ ಹೇಳಿದ್ರು ಅನ್ನೋ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ತಾಯಿ ಕೊರಗಿ
ನನ್ನ ಮಗ ಆಷಾಢ ಮಾಸದಲ್ಲಿ ನಾನು ಜನ್ಮ ಕೊಟ್ಟಿದ್ದೇ ನನ್ನದೇ ತಪ್ಪೇನೋ ಅನ್ನೋ ರೀತಿ ಆಕೆಯ ಮನಸ್ಸಿನಲ್ಲಿ ಭಾವನೆ ಬಂದುಬಿಟ್ಟಿತ್ತು. ಆಗ ನಾನು ಹೇಳಿದೆ, ಅಮ್ಮ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಅದು ಭಗವಂತನ ಸೃಷ್ಟಿ. ಇವತ್ತಿನ ದಿವಸ ಎಷ್ಟೋ ಜನ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಒಂದಿಷ್ಟು ಚಿಂತನೆ ಇದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸ್ಬಿಟ್ನೆ, ಮದುವೆ ಹೆಂಗೋ, ಉದ್ಯೋಗ ಹೆಂಗೋ, ಅವಕಾಶಗಳು ಹೆಂಗೋ ಅನ್ನೋ ರೀತಿ ಮನಸ್ಸಲ್ಲಿ ನೋವಿಟ್ಕೊಂಡಿರ್ತಾರೆ. ಯಾಕೆ? ನಾವು ಯಾವ ನಕ್ಷತ್ರದಲ್ಲಿ ಜನಿಸ್ತೀವಿ, ಯಾವ ಸಮಯದಲ್ಲಿ ನಾವು ಜನಿಸ್ತೀವಿ, ಅದೆಲ್ಲವೂ ಕೂಡ ಭಗವಂತನ ಒಂದು ನಿರ್ಣಯ, ಸೃಷ್ಟಿ. ಅದು ನಿಮ್ಮ ಕೈಯಲ್ಲಿ ಇದೆಯಾ? ಇತ್ತೀಚಿನ ದಿನಮಾನಗಳಲ್ಲಿ ನೋಡಪ್ಪ, ದಿನ ಏನು ಅನ್ನೋದನ್ನ ನಾವು ಬದಲಾಯಿಸಕ್ಕಂತೂ ಆಗೋದಿಲ್ಲ. ಡಾಕ್ಟರ್ ಹೇಳಿಬಿಡ್ತಾರೆ, ನೋಡಪ್ಪ ಇವತ್ತಿನ ದಿವಸ ಡೆಡ್ಲೈನು ಡೆಲಿವರಿಗೆ, ಈ ದಿನದಲ್ಲಿ ಯಾವುದಾದ್ರೂ ಸಮಯ ನೀವು ಬೇಕಾದರೆ ಹೇಳಿ. ಅದು ಏನಪ್ಪ, ಈ ಕಡೆ ತಾಯಿಯ ಪರಿಸ್ಥಿತಿಯನ್ನು ನೋಡಿಕೊಂಡು. ಈಗೇಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸವ ವೇದನೆ ಏನಾದರೂ ಇತ್ತು ಅಂತಂದರೆ, ಆ ಕ್ಷಣನ ನೋವಿತ್ತು ಅಂತಂದರೆ ಆಲೋಚನೆಯನ್ನು ಮಾಡೋದಿಲ್ಲ, ಯಾವ ಸಮಯಕ್ಕೂ ಕಾಯೋದಿಲ್ಲ. ಭಗವಂತನ ಒಂದು ಅನುಗ್ರಹ, ಆ ಕ್ಷಣಕ್ಕೆ ಆತನ ಅಪ್ಪಣೆ ಇದೆ ಅಂತಂದರೆ ಅದನ್ನು ಯಾರ ಕೈಲದೂ ತಪ್ಸೋಕ್ಕಾಗೋದಿಲ್ಲ. ಆ ಕ್ಷಣ ಭಗವಂತ ಆ ಮಗುವಿಗೆ ಜನ್ಮವನ್ನು ಕರುಣಿಸಿ ಭೂಮಿಗೆ ಪಾದಾರ್ಪಣೆಯನ್ನು ಮಾಡಿಸೇ ಬಿಡ್ತಾನೆ. ಒಂದಿಷ್ಟು ಕಾಲದಲ್ಲಿ ಒಂದು ಅವಕಾಶ ಸಿಗುತ್ತೆ. ಏನಪ್ಪ ಅಂತಂದರೆ, ನಿಮ್ಮ ಸಮಯ ಅನ್ನೋದೇನಾದರೂ ಇದೆಯಾ, ಈ ಸಮಯದಲ್ಲಿ ಏನಾದರೂ ಡೆಲಿವರಿ ಮಾಡಬೇಕಾ ಎಂಬತಕ್ಕಂಥ ವಿಚಾರವನ್ನು ನೋಡೋದಾದರೆ, ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸಮಯವನ್ನು ನಾವು ನಿಗದಿಪಡಿಸ್ಬಿಡ್ತೀವಿ. ಈ ಸಮಯ ಇಷ್ಟೇ ಮಿನಿಟ್ಸು, ಇಷ್ಟೇ ಸೆಕೆಂಡ್ಸಲ್ಲಿ ನನ್ನ ಮಗು ಹೊಟ್ಟೆಯಿಂದ ನಿಧಾನವಾಗಿ ಆಚೆಗೆ ಬಂದ್ಬಿಡ್ಬೇಕು ಡಾಕ್ಟ್ರೆ. ಆ ಸಮಯಕ್ಕೆ ಕರೆಕ್ಟಾಗಿ ಮಹಾನಕ್ಷತ್ರಗಳು, ಈ ಕಡೆ ರಾಶಿಗಳು, ಈ ಕಡೆ ಗ್ರಹಗತಿಗಳು, ಆತನಿಗೆ ಗಜಕೇಸರಿ ಯೋಗ, ಆ ಯೋಗ, ಈ ಯೋಗ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಅವನು ಎಲ್ಲೋ ಹೋಗ್ಬಿಡ್ತಾನೆ ಜೀವನದಲ್ಲಿ. ಅದೆಲ್ಲ ನೋಡಿ, ನಿಜಕ್ಕೂ ಹೇಳ್ತೀನಿ, ಇದನ್ನು ಅತಿಶಯೋಕ್ತಿ ಅಂತಲೇ ಹೇಳ್ತಾರೆ. ದಯವಿಟ್ಟು ಯಾರೂ ಇಂಥ ತಪ್ಪಿನ ಕೆಲಸವನ್ನು ಮಾಡಬೇಡಿ. ಹುಟ್ಟು ಸಾವು ಇದೆಲ್ಲವೂ ಕೂಡ ಭಗವಂತನ ನಿರ್ಣಯ, ಅದು ಪ್ರಕೃತಿ, ಅದು ನ್ಯಾಚುರಲ್ಲು. ಅದು ಯಾವಾಗ ಯಾವ ಸಮಯಕ್ಕೆ ಆಗುತ್ತೆ ಅನ್ನೋದನ್ನು ತಾವು ಅದನ್ನು ಹಾಗೇ ಬಿಟ್ಬಿಡಿ. ದಯಮಾಡಿ ಯಾರೂ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಭಗವಂತನನ್ನು ನಾವು ಯಾವತ್ತೂ ಎದುರು ಹಾಕ್ಕೊಳ್ಬಾರ್ದು, ಪ್ರಕೃತಿಯ ವಿರುದ್ಧಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಅದೆಲ್ಲವನ್ನೂ ಕೂಡ ಮಾಡ್ತಾನೇ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ನಾನಾ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾನೇ ಇದ್ದೀವಿ. ಎಲ್ಲೋ ಮೊದಲು ಆಗ ಎಲ್ಲೋ ಬಂದಿರತಕ್ಕಂಥ ಈ ಒಂದು ಡೆಂಗ್ಯೂ ಕಾಯಿಲೆ ಇಷ್ಟು ದಿವಸ ಎಲ್ಲೋ ಮಲ್ಕೊಂಡಿತ್ತು, ಈಗ ಮತ್ತೆ ಏನ್ಗೆ ಅದು ಎದ್ದು ಹೇಳ್ತೋ ಏನೋಪ್ಪ. ನೋಡಿ, ಇವತ್ತು ಎಷ್ಟೋ ಜನ ಒಂದು ಸತಿ ಡೆಂಗ್ಯೂ ಬಂತು ಅಂತಂದರೆ ದೇಹದಲ್ಲಿರ್ತಕ್ಕಂಥ ಒಂದು ಪ್ಲೇಟ್ಲೆಟ್ಸ್, ವೈಟ್ ಬ್ಲಡ್ ಅಂತ ಏನು ಹೇಳ್ತಾರೆ, ಪ್ಲೇಟ್ಲೆಟ್ಸು, ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಭಗವಂತನ ಅನುಗ್ರಹದಿಂದ ಏನೋ ಒಂದು ಭಗವಂತ ಒಂದು ಮ್ಯಾಜಿಕ್ ಅನ್ನೋ ರೀತಿ ಏನಾದರೂ ಅದು ನಾವು ಅದರಿಂದ ಗುಣಮುಖರಾಗಿ ಅದೇನಾದರೂ ಹೆಚ್ಚಾಯಿತೋ ಅದರಿಂದ ಆಚೆ ಬರ್ತೀವಿ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬಹಳ ಕಷ್ಟ ಆಗುತ್ತೆ. ಆದರೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಏನೋ ಗುರುಗಳೇ ನಿಮಗೆ ಹೇಳಿದ್ರೆ ಭಯ ಆಗುತ್ತೆ, ಯಾಕೆ ಭಯ ಬೀಳ್ತೀರಿ? ಅದರಲ್ಲೂ ಒಂದಿದೆ, ಭಗವಂತ ಈ ಕಡೆಯಿಂದ ನಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಆಧುನಿಕ ತಂತ್ರಜ್ಞಾನ ಬಹಳ ಚೆನ್ನಾಗಿದೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಯಾರೂ ಭಯಭೀತರಾಗ್ತಕ್ಕಂಥದ್ದು ಬೇಡ. ಹಂಗಂತ ಹೇಳಿ ತಾವು ನಿಮ್ಮ ವಾಸ್ತುಗೃಹದಲ್ಲಿ ಬೇಕಾಗಿರತಕ್ಕಂಥ ಕ್ರಮಗಳನ್ನು ಚಾಚೂ ತಪ್ಪದಿರ ಅನುಭವಿಸಿ. ಶ್ರಮಪಟ್ಟಲ್ಲಿ ಫಲವಿದೆ, ಶ್ರಮನೇ ಪಡೆದಿರ ಬಂದಿದೆ, ಗುರುಗಳು ಹೇಳಿದ್ದಾರೆ, ದೇವ್ರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ಆಧುನಿಕ ತಂತ್ರಜ್ಞಾನ ಚೆನ್ನಾಗಿದೆ, ನಾನು ಆರಾಮಾಗಿರ್ತೀನಿ, ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಂತಾರೆ. ಅಲ್ಲಿ ನೋಡಪ್ಪ ಮತ್ತೆ ಎಡುತ್ತಕ್ಕಂಥವ್ರು ಇರ್ತೀವಿ. ಬಂದಿದೆ ಅಂತಂದ ಮೇಲೆ ಅದಕ್ಕೆ ನಾವು ಪೂರ್ವ ನಿಯೋಜಿತವಾಗಿ ಏನೇನೆಲ್ಲ ಮಾಡ್ಕೊಳ್ಬೇಕೋ ಅದನ್ನೆಲ್ಲ ಮಾಡಬೇಕು. ಪ್ರಯತ್ನ ಪಟ್ಟಲ್ಲಿ ಫಲವಿದೆ, ಭಗವಂತನ ಅನುಗ್ರಹವಿದೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಜೋಪಾನ. ವಾಸ್ತುಗೃಹದಲ್ಲಿ ಹೆಣ್ಣುಮಕ್ಕಳು ತಾವು ಸ್ವಲ್ಪ ಜೋಪಾನ. ಹೆಣ್ಣುಮಕ್ಕಳು ತಾವು ಮಾಡೋ ಕೆಲಸ ಏನಪ್ಪ ಅಂತಂದರೆ, ಬೆಳಗ್ಗೆ ಬರ್ತೀರಿ, ನೆಮ್ಮದಿಯಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ತಲೆ ಒಣಗಿಸ್ಕೊಳ್ಳೋದಿಲ್ಲ, ತಲೆಯಲ್ಲಿ ಬಟ್ಟೆ ಕಟ್ಕೊಂಡ್ಬಿಡ್ತೀರಿ, ಓಡಾಡ್ತಾ ಇರ್ತೀರಿ, ಚಳಿಗೆ ತಲೆಯನ್ನು ಕೊಡ್ತೀರಿ, ಎಷ್ಟೋ ಜನ ಫ್ಯಾನಿಗೆ ಕೂದಲನ್ನು ಹಾರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ. ತಣ್ಣನೆಯ ಗಾಳಿಗೆ ಜಾಸ್ತಿ ಒದ್ದೇ ಇರತಕ್ಕಂಥ ತಲೆಯನ್ನು ಬಿಡಬೇಡಿ. ಮಕ್ಕಳ ಎದೆಗೂಡು ಬಹಳ ಜೋಪಾನ. ಇವತ್ತಿನ ದಿವಸ ಮಕ್ಕಳು ಸ್ವೆಟ್ರ್ ಹಾಕಿಸ್ಕೊಳ್ಳಲ್ಲ ಅಂತಂದರೆ ಬಿಟ್ಬಿಡ್ತೀರಿ ತಂದೆ ತಾಯಿ. ನಾನು ಗಮನಿಸ್ತಾ ಇರ್ತೀನಿ ಅವೆಲ್ಲ. ಎಷ್ಟೋ ಜನರಲ್ಲಿ ಮಕ್ಕಳಿಗೆ ಅದರ ಪಾಡಿಗದು ಎಲ್ಲ ಬಿಟ್ಕೊಂಡು ಓಡಾಡ್ತಾ ಇರುತ್ತೆ. ಒಂದು ಸ್ವೆಟ್ರ್ ಹಾಕಬೇಕು. ನಮ್ಮ ಮನೆಯಲ್ಲೂ 2 ಇದ್ದಾವೆ ಮುದ್ದು ಕಂದಮ್ಮಗಳು. ಅದಕ್ಕೆ ನೀವು ಏನೇ ಹೇಳ್ರಿ, ಅವರು ಒಟ್ಟು ಸ್ವೆಟ್ರು, ಟೋಪಿ, ಸಾಕ್ಸು ಗಿಕ್ಸ್ ಏನು ಹಾಕ್ಸ್ಕೊಳ್ಳೋದೇ ಇಲ್ಲ. ಅವ್ರ ಪಾಡಿಗೆ ಓಡಾಡ್ತಾ ಇರ್ತಾರೆ. ಆದರೆ ನಾವು ಎಷ್ಟು ಕ್ರಮಶಿಕ್ಷಣವನ್ನು ಕೊಡಬೇಕು, ಕೊಟ್ಟು ನಾವು ನಮ್ಮ ಮಕ್ಕಳನ್ನು ಜೋಪಾನ ಮಾಡಬೇಕು. ಹಾಗಾಗಿ ತಾವು ಮಕ್ಕಳನ್ನು ಜೋಪಾನವಾಗಿಟ್ಕೊಳ್ಳಿ. ವಾಸ್ತುಗೃಹದಲ್ಲಿ ತಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರಿ. ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರಲಕ್ಕಪ್ಪ ಭಗವಂತ ನಮ್ಮ
ಇಡೀ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಸುಭೀಕ್ಷವಾಗಿರಲಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಆಷಾಢ ಮಾಸದ ಕುರಿತಾಗಿ ಅದರ ಜೊತೆಗೆ ಮತ್ತೊಂದಷ್ಟು ವಿಚಾರಗಳನ್ನು ಸೇರಿಸಿಕೊಂಡು ಸಾಕಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥದ್ದು ಏನಕ್ಕಪ್ಪ, ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಕ್ಕಂಥ ಮಾರ್ಗದರ್ಶನದಿಂದ ತಿಳಿಸ್ತಕ್ಕಂಥ ರಾಶಿಫಲಕ್ಕೋಸ್ಕರ. ರಾಶಿಫಲಗಳನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ ಇದೀಗ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ವನಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನವಾಗೇ ಇದೆ. ಬಲಭಾಗದಲ್ಲಿ ಅದರ ಚಲನವನವನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಪ್ರಾರಂಭದ ಹಂತದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ, ತಲೆಯನ್ನು ಸಂಪೂರ್ಣವಾಗಿ ಬಗ್ಗಿಸಿರ್ತಕ್ಕಂಥದ್ದಿತ್ತು, ನಿಧಾನವಾಗಿ ಮಧ್ಯಭಾಗಕ್ಕೆ ಬಂದಿರತಕ್ಕಂಥದ್ದಿತ್ತು. ಈಗ ಸಂಪೂರ್ಣವಾಗಿ ತಲೆಯನ್ನು ಎತ್ತು ನಿಂತಿರ್ತಕ್ಕಂಥದ್ದಿದೆ. ಈ ಒಂದು ಚಲನವನವನ್ನು ನಾವು ಗಮನಿಸಿ ತಿಳಿಸೋದಾದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಹಂತವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸ್ತಿರೇ ಹೊರತಾಗಿ ಏಕಾಏಕಿ ತಾವು ಮೇಲೆತ್ತಿ ಕೂರ್ತಕ್ಕಂಥದ್ದು ಇರೋದಿಲ್ಲ. ಈಗ ನೋಡಿ, ಸಾಧಾರಣವಾಗಿ ನಾವು ತಿಳಿಸೋದಾದರೆ ಈಗ ತಾನೇ ಓಪನ್ ಆಗಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ನಾವು ಏಕಾಏಕಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಇಲ್ಲ ಅಂತಂದರೆ ಒಂದೇ ದಿವಸಕ್ಕೆ ನಾವು ಹಾಕಿರ್ತಕ್ಕಂಥ ಬಂಡವಾಳವನ್ನು ತೆಗಿತೀವಿ ಅಂತಂದರೆ ಅದು ಅಸಾಧ್ಯದ ಮಾತು. ಎಲ್ಲೋ ನೂರಕ್ಕೊಂದೇ ಅದು ಭಗವಂತನ ಸಂಪೂರ್ಣ ಅನುಗ್ರಹ ಇದ್ದ ಕಾರಣದಲ್ಲಿ. ಆದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಕುದುರೆಯ ಮೇಲೆ ಏರಿ ಕೂತಿರ್ತೀರಿ. ಆದರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ತಾವೇ ಸ್ವಲ್ಪ ನಿಧಾನ ಆರಾಮಾಗಿ ಮುಂದುವರಿಯಿರಿ. ಆತ್ರ ಎಂಬತಕ್ಕಂಥದ್ದು ಬೇಡ. ಆತರ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಕಾರ್ಯಸಿದ್ಧಿ ಆಗುವಂಥದ್ದನ್ನು ತಾವು ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡು ಬಿಡ್ತೀರಿ. ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರಬೇಕು. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಂತವಾಗಿ ತಾವು ಮುಂದುವರಿತಾ ಹೋದರೆ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಏಕಾಏಕಿ ಆಗ್ಬಿಡ್ಬೇಕು, ಹಿಂಗೆ ಆಗ್ಬಿಡ್ಬೇಕು, ಈ ಕ್ಷಣ ಆಗ್ಬಿಡ್ಬೇಕು ಅನ್ನೋದು ಬೇಡ. ಸಮಾಧಾನವಾಗಿ ಸಂಪೂರ್ಣವಾಗಿರತಕ್ಕಂಥ ಶ್ರದ್ಧಾಭಕ್ತಿಯ ಆಸಕ್ತಿಯೊಂದಿಗೆ ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಪ್ರಾರಂಭದ ಹಂತದಲ್ಲಿ ತಾವು ಇವತ್ತಿನ ದಿವಸ ಪೂರ್ವ ದಿಕ್ಕಿನ ಕಡೆ ನಿಮ್ಮ ಪ್ರಯಾಣವನ್ನು ಬೆಳೆಸಿ ಅದಾದ ಮೇಲೆ ಬೇರೊಂದು ದಿಕ್ಕಿನ ಕಡೆ ತಾವು ನಿರ್ಗಮನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಪೂರ್ವ ದಿಕ್ಕಿನ ಕಡೆ ತಾವು ಪ್ರಯಾಣವನ್ನು ಬೆಳೆಸಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ವನಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ವನಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಎಡಭಾಗದಲ್ಲಿ ಅದರ ಚಲನವನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಸಂಪೂರ್ಣವಾಗಿ ತಲೆಯನ್ನು ಎತ್ತೇ ನಿಂತಿರ್ತಕ್ಕಂಥದ್ದಿದೆ. ಬಹಳ ಮಂದಗತಿಯಿಂದನೂ ಕೂಡ ಸಾಗುತ್ತಾ ಇರತಕ್ಕಂಥದ್ದಿದೆ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ,
ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಆಮೇಲೆ ಇವತ್ತಿನ ದಿವಸ ತಮ್ಮ ವಾಸ್ತುಗೃಹದಲ್ಲಿರತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಅವರ ಮಾತಿನ ಮೇಲೆ ತಾವು ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನಾದರೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಿರಿಯರ ಮಾತನ್ನು ತೆಗೆದು ಹಾಕ್ತಕ್ಕಂಥದ್ದು ಬೇಡ, ಗುರು ಹಿರಿಯರ ಮಾರ್ಗದರ್ಶನವನ್ನು ತಾವು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ತಾವು ಗುರುಮುಖೇನ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದೇ ಆದರೆ, ಗುರುಗಳ ಪ್ರಾರ್ಥನೆಯನ್ನು ಮಾಡೋದಾದರೆ, ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಹಲಸಿನ ಹಣ್ಣು. ಹಲಸಿನ ಹಣ್ಣು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಹಲಸು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಲಸಿನ ವರ್ಣ ಯೆಲ್ಲೋ ಕಲರ್, ಹಳದಿ ವರ್ಣ, ಅದನ್ನು ಕೂಡ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಹಾಗಾಗಿ ಹಲಸಿನ ಹಣ್ಣನ್ನು ಯಾರಾದರೂ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡಿಸಿ, ಇಲ್ಲ ಅಂತಂದರೆ ಮಕ್ಕಳಿಗೆ ಅದನ್ನು ಕೊಡಿಸಿ ಅವರನ್ನು ತೃಪ್ತಿಪಡಿಸಿದ್ದೇ ಆದರೆ ಇರೋದರಲ್ಲಿ ಸಂಕಷ್ಟಗಳಿಂದ ಆಚೆ ಬರ್ತಕ್ಕಂಥವ್ರು ಇರ್ತೀರಿ. ಯಾಕೆ ಅಂತಂದರೆ ಹಲಸು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಹಲಸು ಬಹಳ ದೊಡ್ಡ ಮಟ್ಟದ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹಾಗಾಗಿ ಹಲಸಿನ ಹಣ್ಣನ್ನು ಮಕ್ಕಳಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಿರತಕ್ಕಂಥ ಒಂದು ಮಾರ್ಗದರ್ಶನ ನಾವು ಗಮನಿಸಿ ತಿಳಿಸೋದಾದರೆ, ಸ್ವಲ್ಪ ಆರೋಗ್ಯದ ಸಮಸ್ಯೆಯಲ್ಲಿ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ತೀರ ಉಷ್ಣದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಣ್ಣು ಉರಿ ಬರ್ತಕ್ಕಂಥದ್ದಿರುತ್ತೆ, ಕಣ್ಣಿಂದ ನೀರಿನ ಸುರಿತಾನೇ ಇರತಕ್ಕಂಥದ್ದಿರುತ್ತೆ. ಇದು ಬರೀ ಕರ್ಕಾಟಕ ರಾಶಿಯವ್ರಿಗೆ ಮಾತ್ರ ಅಲ್ಲ, ಯಾರಾದರೂ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ತಮಗೆ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತಂದರೆ, ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆ, ಮೊದಲು ರಾಶಿಯ ಬಗ್ಗೆ ತಿಳಿಸ್ಬಿಡ್ತೀನಿ. ಆರೋಗ್ಯದ ಸಮಸ್ಯೆಯನ್ನು ನಾವು ವಿಚಾರದಲ್ಲಿ ತೆಗೆದುಕೊಳ್ಳೋದಾದರೆ ಸ್ವಲ್ಪ ಜೋಪಾನ. ದೂರಭಾರ ಪ್ರಯಾಣವೂ ಬೇಡ, ಅಷ್ಟಾಗಿ ಸಮಸ್ಯೆಕರವಾಗಿರ್ತಕ್ಕಂಥದ್ದಲ್ಲ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಹಾರ ಆಗಿರ್ಬೋದು, ದುಡ್ಡು ಕಾಸಿನ ವ್ಯವಹಾರಕ್ಕೂ ಕೂಡ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಸ್ವಲ್ಪ ಜೋಪಾನ. ಗಣಪನ ಪ್ರಾರ್ಥನೆಯನ್ನು ಮಾಡಿ ಇರೋದರಲ್ಲಿ ಒಂದಿಷ್ಟೇ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆಯುರ್ವೇದದ ಔಷಧಿಯನ್ನು ತಾವು ತೆಗೆದುಕೊಳ್ಳೋದಾದರೆ, ಅಳಲೆಕಾಯಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅಳಲೆಕಾಯಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆ ಅಳಲೆಕಾಯನ್ನು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಅದರ ಕಷಾಯದ ರೀತಿ ಮಾಡಿಕೊಂಡು ಅದು ತಣ್ಣಗೆ ಆದಮೇಲೆ ಆ ಅಳಲೆಕಾಯಿನ ನೀರಿನಿಂದ ತಮ್ಮ 2 ಕಣ್ಣುಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು. ತೊಳ್ಕೊಳ್ಬೇಕು ಅಂತಂದರೆ ಅಳಲೆಕಾಯಿನ ನೀರನ್ನು ಹಾಕ್ಕೊಂಡು ಕೈಗೆ 2 ಕಣ್ಣನ್ನು ನೀಟಾಗಿ ತೊಳ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ತಾವು ಮತ್ತೆ ಆ ಒಂದು ಮಖವನ್ನು ಒರೆಸ್ಕೊಂಡು ಆದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡಿ, ಆ ಕಣ್ಣು ಉರಿ ಬರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಅದರಿಂದ ನೀರು ಸೋರ್ತಕ್ಕಂಥದ್ದಾಗಲಿ, ಇದು ಕಣ್ಣು ಕೆಂಪೆ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಕಡಿಮೆ ಆಗೋಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಆಯುರ್ವೇದದ ಔಷಧಿಯನ್ನು ಯಾರು ಬೇಕಾದರೂ ತಾವು ಮಾಡ್ಕೊಳ್ಬೋದು. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅಳಲೆಕಾಯಿ ಕೊಡಿ ಅಂತಂದರೆ ಕೊಡ್ತಾರೆ, ಏನು ಯೋಚನೆ ಇಲ್ಲ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ದಯಪಾಲಿಸಿರ್ತಕ್ಕಂಥವ್ರು ಇದ್ದಾರೆ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಚಾರ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೇಳತಕ್ಕಂಥವ್ರು ಇರ್ತೀರಿ. ಭೂಮಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಎಷ್ಟೋ ದಿನಗಳಿಂದ ಸೇಲ್ ಮಾಡಬೇಕು ಎಂಬತಕ್ಕಂಥವ್ರಿಗೆ ಒಂದು ಅದನ್ನು ಮಾರಾಟದ ಕುರಿತಾಗಿ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೇಳತಕ್ಕಂಥವ್ರು ಇರ್ತೀರಿ. ಇಲ್ಲ ಅಂತಂದರೆ ತೆಗೆದುಕೊಳ್ಬೇಕು, ಪರ್ಚೇಸ್ ಮಾಡಬೇಕು ಅನ್ನೋರಿಗೆ, ಕೊಂಡುಕೊಳ್ಬೇಕು ಅನ್ನೋರ್ಗೂ ಕೂಡ ಒಂದಿಷ್ಟು ಸಿಹಿ ಸುದ್ದಿ ಬಂದು ಬೀಳತಕ್ಕಂಥವ್ರು ಇರ್ತಾರೆ. ಅಂತಂದರೆ ಭೂಮಿ ತಾಯಿಯನ್ನು ಯಾರು ಇವತ್ತಿನ ದಿವಸ ಶ್ರದ್ಧಾಭಕ್ತಿಯಿಂದ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಆರಾಧನೆಯನ್ನು ಮಾಡ್ತಿರೋ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಕೋರ್ಟು ಕಚೇರಿ ಎಂಬತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಎಲ್ಲ ವ್ಯವಹಾರದಲ್ಲೂ ಕೂಡ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ತಾವು ಆಚೆ ಹೋಗಬೇಕಾದ್ರೆ ಮನೆಯಿಂದ ಆಚೆ 1 ಉದ್ದರಣೆ ನೀರು, 1 ಉದ್ದರಣೆ ಹಾಲನ್ನು ಭೂಮಿ ತಾಯಿಗೆ ಹೀಗೆ ಸ್ಪರ್ಶಿಸಿ ತಾವು ಆಚೆ ಹೋಗಿದ್ದೆ ಆದರೆ
ಇರೋದರಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕನ್ಯಾ ಲಗ್ನ, ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಮಾತನಾಡತಕ್ಕಂಥ ವನಸ್ಥಿರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಸ್ಲೋ ಆಗಿದೆ, ಮಂದಗತಿಯಿಂದ ಸಾಗುತ್ತಾ ಇರತಕ್ಕಂಥದ್ದಿದೆ. ಆದರೆ ಬಲಭಾಗದಲ್ಲಿ ಅದರ ಚಲನವಲನ ಇದೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಇದೆಲ್ಲವೂ ಕೂಡ ಸಹಜವಾಗಿರ್ತಕ್ಕಂಥದ್ದೇ. ಆದರೆ ಇದೆಲ್ಲದಕ್ಕೂ ಮೀರಿರ್ತಕ್ಕಂಥದ್ದೇನಪ್ಪ ಅಂತಂದರೆ ನಿಮ್ಮ ತಾಳ್ಮೆ ಬಹಳ ಮುಖ್ಯ. ತಾವೂ ಕೂಡ ಇವತ್ತಿನ ಸ್ವಲ್ಪ ಆತ್ರ ಬೀಳತಕ್ಕಂಥವ್ರು ಇರ್ತೀರಿ. ಆತ್ರ ಬೇಡ, ನಿಧಾನವಾಗಿ ಸಮಾಧಾನವಾಗಿ ಆರಾಮಾಗಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಏನೋ ಒಂದು ಕೆಲಸ ಆಗಲಿ, ಅದು ಭಗವಂತನ ಮೇಲೆ ಭಾರ ಹಾಕಿ ತಾವು ಮುಂದುವರಿರಿ. ವಾಹನವನ್ನು ಕೂಡ ಬಹಳ ಸ್ಪೀಡಾಗಿ ಚಲಾಯಿಸ್ತಕ್ಕಂಥ ಮನಸ್ಥಿತಿ ನಿಮ್ಮದಾಗುತ್ತೆ. ಸ್ವಲ್ಪ ಜೋಪಾನ. ಪಕ್ಕದಲ್ಲಿರೋನು ಏನೋ ಸ್ಪೀಡಾಗಿ ಹೋದ, ನಾನು ಅವನಕ್ಕಿಂತ ಸ್ಪೀಡಾಗಿ ಹೋಗ್ತೀನಿ ಅನ್ನೋ ಆಲೋಚನೆಯಲ್ಲಿ ತಾವು ಮುಂದುವರಿತಕ್ಕಂಥದ್ದು ಬೇಡ. ಎಡುವತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ಜೋಪಾನ. ಅದನ್ನು ಹೊರತುಪಡಿಸಿ ಕುಟುಂಬದಲ್ಲಿರ್ತಕ್ಕಂಥ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ನಾನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು ಅನ್ನೋದಾದರೆ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಶರ್ಟ್ ಆಗಿದ್ರೂ ಆಗಿರ್ಬೋದು, ಪ್ಯಾಂಟ್ ಆದರೂ ಆಗಿರ್ಬೋದು, ಹೆಣ್ಣು ಮಕ್ಕಳು ತಾವು ಧರಿಸ್ತಕ್ಕಂಥ ಒಂದು ಸೀರೆ ಆದರೂ ಆಗಿರ್ಬೋದು, ಚೂಡಿದಾರ ಆದರೂ ಆಗಿರ್ಬೋದು, ಅದು ನಿಮ್ಮ ಅನುಕೂಲ. ಒಟ್ಟಿನಲ್ಲಿ ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ಕರವಸ್ತ್ರನಾದರೂ ಕೂಡ ತಾವು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಹೇಗಿದೆ ಅಂತಂದರೆ ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಸಂಪೂರ್ಣವಾಗಿ ಒಂದು ರೀತಿ ಪ್ರೆಷರ್ ಇರೋ ರೀತಿ ಇರುತ್ತೆ. ತಮಗೆ ಆಸಕ್ತಿ ಇರೋದಿಲ್ಲ. ತಮಗೇನಪ್ಪ ಅಂತಂದರೆ ಭಾನುವಾರ ನೆಮ್ಮದಿಯಾಗಿ ಇರೋಣ ಬಿಡಪ್ಪ ಅನ್ನೋ ಮನಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಹಾಗಲ್ಲ. ಕುಟುಂಬದಲ್ಲಿರ್ತಕ್ಕಂಥವ್ರು ಇಲ್ಲಾಂದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬಿಡಲ್ಲ. ಇಲ್ಲ ನಡೀರಿ, ಏನೋ ಒಂದು ಕೆಲಸ ಮಾಡ್ಕೊಂಡು ಬರೋಣ, ಇಲ್ಲ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಈ ಕೆಲಸ ಹಿಡಿದಿದ್ದೀವಿ, ಇದನ್ನು ಬಿಡೋದು ಬೇಡ ಅನ್ನೋ ರೀತಿ ನಿಮಗೆ ಪ್ರೆಷರ್ ಆಗ್ತಾ ಇರ್ತಾರೆ ಹೊರತಾಗಿ ತಾವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಆಸಕ್ತಿಯಿಂದ ಮುಂದುವರಿಲಿಕ್ಕಾಗೋದಿಲ್ಲ. ನಿಮ್ಮ ಮನಸ್ಸು ಒಪ್ಪುತ್ತಾ ಇರೋದಿಲ್ಲ, ಇಲ್ಲ ಅಂತಂದರೆ ಅದಕ್ಕೆ ಸ್ಪಂದಿಸ್ತಾ ಇರೋದಿಲ್ಲ. ನಿಮ್ಮ ಮನಸ್ಸಿನ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥದ್ದಿದೆ. ತಾವು ದೇಹವನ್ನು ಇಲ್ಲಿ ಹಿಡ್ಕೊಂಡು ಕೆಲಸ ಮಾಡ್ತಾ ಇರ್ತೀರ ಹೊರತಾಗಿ ನಿಮ್ಮ ಮನಸ್ಸು ಎಲ್ಲೋ ಇರುತ್ತೆ, ಏನೋ ಆಲೋಚನೆ ಮಾಡ್ತಾ ಇರ್ತೀರಿ. ಸಂಪೂರ್ಣವಾಗಿ ನಿಮ್ಮ ಮನಸ್ಥಿತಿಯನ್ನೇ ಬದಲಾಯಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಆಷಾಢ ಮಾಸದ ಭಾನುವಾರ ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತು ಬರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಸುಮ್ಮನೆ ಹೋಗಿ ಬರ್ತಕ್ಕಂಥದ್ದಲ್ಲ, ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರದಲ್ಲಿ ಒಂದು ಹಿಡಿ ಅಕ್ಕಿ ಮತ್ತು ಒಂದು ಹಿಡಿ ಗೋಧಿ, ಒಂದು ಹಿಡಿ ಅಕ್ಕಿ ಒಂದು ಹಿಡಿ ಗೋಧಿಯನ್ನು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯ ಅಂದರೆ ನಿಮ್ಮ ವಾಸ್ತುಗೃಹದಲ್ಲಿ ಯಾವ ಒಂದು ಅವತಾರವಿದ್ರೂ ಕೂಡ ಪರವಾಗಿಲ್ಲ, ನಾರಾಯಣನ ಯಾವ ಅವತಾರವಾಗಿದ್ರೂ ಕೂಡ ಪರವಾಗಿಲ್ಲ, ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಕೊಡಿ, ವರಾಹಸ್ವಾಮಿ ಸಾನ್ನಿಧ್ಯಕ್ಕೆ ಕೊಡಿ, ಹೈಗ್ರೀವರ ಸಾನ್ನಿಧ್ಯಕ್ಕೆ ಕೊಡಿ ಅಂತ ಏನಿಲ್ಲ. ನಾರಾಯಣ ಅವತಾರದಲ್ಲಿ ಯಾವ ಅವತಾರದ ದೇವಸ್ಥಾನ ಸಾನ್ನಿಧ್ಯ ನಿಮ್ಮ ವಾಸ್ತುಗೃಹದ ಆ ಸಮೀಪದಲ್ಲಿದ್ರೂ ಕೂಡ ಅಲ್ಲಿ ಆ ಒಂದು ದ್ರವ್ಯಗಳನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ಶ್ವೇತ ಎಷ್ಟೇ ಆದರೂ ಚಂದ್ರ ಮನಸ್ಕಾರಕ, ಭಗವಂತನ ಅನುಗ್ರಹವನ್ನು ನಾವು ಪಡ್ಕೊಂಡಿದ್ದೆ ಆದರೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವು ಕಂಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ನಾವು ಗಮನಿಸಿ ತಿಳಿಸೋದಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ.
ತಮಗೂ ಕೂಡ ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಎಡಭಾಗದಲ್ಲಿ ಅದರ ಚಲನವನ್ನ ಇದೆ. ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಬಲಭಾಗಕ್ಕೆ ಬಂದು ಮತ್ತೆ ಎಡಭಾಗಕ್ಕೆ ಹೋಗಿರ್ತಕ್ಕಂಥದ್ದಿತ್ತು. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ, ತಾವು ಸ್ವಲ್ಪ ಚಂಚಲ ಮನಸ್ಥಿತಿಯಿಂದ ಉಳ್ಳಂಥವ್ರು ಇರ್ತೀರಿ. ಕೆಲಸ ಕಾರ್ಯಸಿದ್ಧಿ ಮಾಡಿಕೊಳ್ಳೋದ್ರ ಬಗ್ಗೆ ಆಗಲಿ, ಬಿಡೋದ್ರ ಬಗ್ಗೆ ಆಗಲಿ ಸಾಕಷ್ಟು ಆಲೋಚನೆಗಳಲ್ಲಿ ಮಗ್ನರಾಗಿ ಹೋಗ್ತೀರಿ. ಕುಟುಂಬದವ್ರ ಜೊತೆ ಎಲ್ಲಾದರೂ ಆಚೆ ಹೋಗಿ ಬರಬೇಕಾದ್ರೂ ಕೂಡ ಪೂರ್ವನಿಯೋಜಿತವಾಗಿ ಎಲ್ಲ ಸಿದ್ಧತೆಗಳಾಗಿದ್ರೂ ಕೂಡ ಈಗ ತಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ಹೋಗಬೇಕೋ ಬೇಡವೋ. ಪರಿಸ್ಥಿತಿನೂ ಕೂಡ ಹಾಗೆ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಒಂದು ಸಣ್ಣ ಪುಟ್ಟ ಕಿರಿಕು, ಮನೇಲಿ ಏನೋ ಒಂದು ಜಗಳ, ಎಲ್ಲೋ ಆಚೆ ಹೋಗಬೇಕು, ಧರಿಸ್ತಕ್ಕಂಥ ವಸ್ತ್ರನೋ ಇಲ್ಲ ಅಂತಂದರೆ ನಾನಲ್ಲಿ ಕುತ್ಕೊಬೇಕು ನೀನಲ್ಲಿ ಕುತ್ಕೊಬೇಕು ಅನ್ನೋ ಒಂದಿಷ್ಟು ಸಣ್ಣ ಪುಟ್ಟ ಚರ್ಚೆನೋ ಅದೆಲ್ಲವೂ ಕೂಡ ಮನಸ್ಸಿಗೆ ಬಂದಾಗ ತಾವು ಹೋಗಬೇಕೋ ಬೇಡವೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ತಾವು ಕೂಡ ಕೂತ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀರಿ. ಸ್ವಲ್ಪ ಚಂಚಲ ಮನಸ್ಥಿತರಾಗ್ತಕ್ಕಂಥವ್ರು ಇರ್ತೀರಿ. ಕೋಪ ಬರ್ತಕ್ಕಂಥದ್ದು ಇರುತ್ತೆ. ಸಾಧಾರಣವಾಗಿ ತಾವು ಎಷ್ಟೇ ನೆಮ್ಮದಿಯುತವಾಗಿರ್ಬೇಕಂತಂದ್ರೂ ಕೂಡ ನಿಮ್ಮ ಮನಸ್ಸನ್ನು ಕೆರಳಿಸ್ತಕ್ಕಂಥ ಪರಿಸ್ಥಿತಿಗಳೇ ಎದುರಾಗುತ್ತೆ. ಬರೀ ಇದಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಏನೇ ಒಂದು ವಿಚಾರ ಆದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೊಳ್ತಕ್ಕಂಥವ್ರು ಇರ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಪರಮೇಶ್ವರ ಎಷ್ಟೇ ಆದ್ರೂ ಕೂಡ ಶಾಂತಿ, ನೆಮ್ಮದಿ, ಕೈಲಾಸನಾಥನಾಗಿರ್ತಕ್ಕಂಥ ಪರಮೇಶ್ವರ ಯಾವತ್ತಿದ್ರೂ ಶಾಂತಿ ನೆಮ್ಮದಿಯನ್ನು ಬಯಸ್ತಕ್ಕಂಥವನು. ಹಾಗಾಗಿ ಅಂತಹ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ ಭಗವಂತನ ಮುಂದೆ ಒಂದು 10 ನಿಮಿಷ ನೆಮ್ಮದಿಯಾಗಿ ನಿಂತು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಬನ್ನಿ. ಇವತ್ತಿನ ದಿವಸ ಎಲ್ಲ ಇರೋದ್ರಲ್ಲಿ ಒಂದಿಷ್ಟು ನೆಮ್ಮದಿಯಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯವನ್ನು ಮಾತನಾಡತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ವನಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನ ರೀತಿಯಲ್ಲೇ ಇದೆ. ತಲೆಯನ್ನು ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಎಡಭಾಗದಲ್ಲಿ ಅದರ ಚಲನವನ್ನು ಸೃಷ್ಟಿ ಮಾಡ್ತಿದೆ. ಸ್ವಲ್ಪ ಜೋಪಾನ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ತಾವು ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ತಾವು ತಪ್ಪು ಮಾಡಿದ್ದೀರಿ ಎಂಬತಕ್ಕಂಥ ಒಂದಿಷ್ಟು ಆಪಾದನೆಗಳನ್ನು ತಾವು ನಿಮ್ಮ ಮೇಲೆ ಹಾಕಿಕೊಳ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ತಾವು ಎಷ್ಟೇ ನಿರೂಪಿಸೋದ್ರೂ ಕೂಡ ವ್ಯರ್ಥವಾಗೋಗ್ಬಿಡುತ್ತೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾನು ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ತಾವು ಗಮನ ಎಷ್ಟೇ ವಹಿಸಿದ್ರೂ ಕೂಡ ಅದನ್ನು ಇನ್ನೆಲ್ಲ ತಾವು ಅದನ್ನು ಅರ್ಥ ಮಾಡಿಸೋದಕ್ಕೆ ಹೋದ್ರೂ ಕೂಡ ವ್ಯರ್ಥ ಆಗೋಗುತ್ತೆ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಶನಿ ಪರಮಾತ್ಮನನ್ನು ಬೆಳಗ್ಗೆನೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಜೆ ಇವತ್ತಿನ ದಿವಸ ಗೋಧೂಳಿ ಲಗ್ನದಲ್ಲಿ ನಾನು ನಿನ್ನ ಸಾನ್ನಿಧ್ಯಕ್ಕೆ ಬಂದು ಒಂದು ಎಳ್ಳುಬತ್ತಿಯ ದೀಪವನ್ನು ಹಚ್ಚೋದ್ರ ಜೊತೆಗೆ
ಕಪ್ಪು ವಸ್ತ್ರ, ಎಳ್ಳು ಇದೆರಡನ್ನೂ ಕೂಡ ನಿನಗೆ ಸಮರ್ಪಣೆಯನ್ನು ಮಾಡ್ತೀನಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮಾತಿನ ತಕ್ಕನ ಹಾಗೆ ಶ್ರೀ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಬಂದಿದ್ದೆ ಆದರೆ ತಾವು ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀನಿ. ಆದರೂ ಸ್ವಲ್ಪ ಜೋಪಾನ, ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಮಾತುಗಳನ್ನು ಕೇಳ್ತಕ್ಕಂಥವ್ರು ಇರ್ತೀರಿ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಏನೇ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಕುಗ್ಗತಕ್ಕಂಥದ್ದು ಬೇಡ, ಧೈರ್ಯವಾಗಿ ಎದ್ದು ನಿಲ್ಲಿ. ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಮಾತನಾಡ್ತಕ್ಕಂಥವನ್ನ ಸರಿ ನೀಡ್ತಾ ಇರ್ತಕ್ಕಂಥದ್ದು ಮಾರ್ಗದರ್ಶನ, ಅದರ ಚಲನವನ್ನು ಇದೆಲ್ಲವನ್ನೂ ಕೂಡ ಗಮನಿಸಿ ತಿಳಿಸೋದಾದರೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ವಾಸ್ತುಗುರದಲ್ಲೂ ಕೂಡ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥವ್ರು ಇರ್ತೀರಿ. ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಹನುಮನ ಪ್ರಾರ್ಥನೆಯನ್ನು ಬಹಳ ಮುಖ್ಯ. ಯಾಕೆ ಅಂತಂದರೆ ಶನಿ ಪರಮಾತ್ಮನ ಕಾರಾಟದಿಂದ ಕಿಂಚಿತ್ತು ನಾವು ದೂರ ಆಗಬೇಕು ಅಂತಂದರೆ ಹನುಮನಿಂದ ಮಾತ್ರ ಸಾಧ್ಯ. ಹಾಗಾಗಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಹನುಮನನ್ನು ಪ್ರಾರ್ಥನೆಯನ್ನು ಮಾಡಬೇಕಂದ್ರೆ ರಾಮತಾರಕ ಮಂತ್ರವನ್ನು ಜಪ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮನ ಪರಿವಾರವನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀರಾಮ ತಾರಕ ಮಂತ್ರವನ್ನು ಜಪ ಮಾಡ್ತಾ ತಾವು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನಿಗೆ ಕೇಸರಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಕಂಡುಕೊಳ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ತಮಗೂ ಕೂಡ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ. ತಾವು ನೋಡಿ ಆಡ್ತಕ್ಕಂಥ ಮಾತು ಬಹಳ ಜೋಪಾನ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏನೋ ಒಂದು ವಿಚಾರ ಆಗಿರಲಿ, ಸಂಕಟದ ವಿಚಾರ ಆಗಿರಲಿ, ಅದನ್ನು ತೋರ್ಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಜೋಪಾನ. ಆಡುವ ಮಾತಿನ ಮೇಲೆ ಎಚ್ಚರ ಇರಲಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಏನೋ ಮಾತಾಡ್ಲಿಕ್ಕೆ ಹೋಗ್ತೀರಿ, ಏನೋ ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಏನೋ ಮಾತಾಡಿ ತಪ್ಪಿಗೆ ಸಿಕ್ಕಾಕೊಳ್ತಕ್ಕಂಥವ್ರು ಇರ್ತೀರಿ, ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ. ಒಳ್ಳೆದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ವನಸರಿ ನೀಡ್ತಾ ಇರ್ತಕ್ಕಂಥ ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ದೂರಬರ ಪ್ರಯಾಣ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರವಾಗಿ ಒಂದು ವ್ಯವಹಾರ ಆಗಿರ್ಬೋದು, ಮತ್ತು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಒಂದು ತೀರ್ಮಾನ ಆಗಿರ್ಬೋದು, ನ್ಯಾಯ ತೀರ್ಮಾನ ಆಗಿರ್ಬೋದು, ಏನೊಂದು ವಿಚಾರ ಆದ್ರೂ ಕೂಡ ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನ. ಆಧಾರಗಳನ್ನು ತಾವು ಜೊತೆಲಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಏನೋ ಓದ್ನಪ್ಪ, ಯಾವುದೋಪ್ಪ ಕಾಗದ ಪತ್ರಕ್ಕೆ ಸಹಿ ಹಾಕಿದ್ನಪ್ಪ ಬಂದಪ್ಪ ಅಂತಲ್ಲ, ಅದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ನೋಡಿಕೊಂಡು ಅದರ ಮತ್ತೊಂದು ಆಧಾರವನ್ನು ಇಟ್ಕೊಂಡು ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ನಂಬಿಕೆಗೆ, ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ಆ ಕ್ಷಣ ಕೆಲಸ ಆಗಬೇಕಾದ್ರೆ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳ್ತಾರೆ, ಕೆಲಸ ಮುಗಿದ ಮೇಲೆ ಯಾರಯ್ಯ ನೀನು ಅಂತ ಹೇಳ್ತಾರೆ. ಅಂತಹ ಪರಿಸ್ಥಿತಿನಲ್ಲಿ ನಾವು ಎಷ್ಟು ಜೋಪಾನವಾಗಿರಬೇಕು ಅನ್ನೋದೇ ಬಹಳ ಮುಖ್ಯ. ಹಾಗಾಗಿ ಮೀನರಾಶಿನಲ್ಲಿರತಕ್ಕಂಥವ್ರು ತಾವು ಸ್ವಲ್ಪ ಈ ಸಹವಾಸ ದೋಷದಿಂದಲೋ ಅತೀತವಾಗಿರ್ತಕ್ಕಂಥ ನಂಬಿಕೆಯಿಂದನೋ ತಾವು ದ್ರೋಹಕ್ಕೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಾವು ಕಾಲಭೈರವೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಪ್ರಾರಂಭದ ಹಂತದಲ್ಲಿ ಉತ್ತರ ದಿಕ್ಕಿನ ಕಡೆ ನಿಮ್ಮ ಪ್ರಯಾಣವನ್ನು ಬೆಳೆಸಿ ಅದಾದ ಮೇಲೆ ಮತ್ತೊಂದು ದಿಕ್ಕಿಗೆ ತಾವು ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಉತ್ತರ ದಿಕ್ಕಿನ ಕಡೆ ತಾವು ಪ್ರಯಾಣವನ್ನು ಬೆಳೆಸಬೇಕಾದ್ರೆ ಎಲ್ಲಾದರೂ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನ ತಮ್ಮ ಕಣ್ಣಿಗೆ ಬಿದ್ದಿದ್ದೇ ಆದರೆ ಅದಕ್ಕೆ ಒಂದು ಚೂರು ತಿಂಡಿ ತಿನಿಸನ್ನು ಹಾಕಿ ಆ ಕ್ಷಣ ಕಾಲಭೈರವೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡೋದು ಬಹಳ ಉತ್ತಮ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಒಂದು ವೇಳೆ ಗುರುಗಳೇ ಸಿಗಲಿಲ್ಲ, ಏನು ಮಾಡಬೇಕು? ಉತ್ತರ ದಿಕ್ಕಿನ ಹಾದಿಯಲ್ಲಿ ತಮಗೆ ಕಪ್ಪು ವರ್ಣದ ಶ್ವಾನ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಕಂದು ವರ್ಣನೋ ಇಲ್ಲಾಂದರೆ ಯಾವುದೋ ಒಂದು ವರ್ಣ ಸಿಕ್ಕಿದ್ರೂ ಕೂಡ ಅಲ್ಲಿ ಒಂದು ಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಂ ಶ್ರೀ ಲಕ್ಷ್ಮೀ ಭೂವರಹಾಯ, ಓಂ ಶ್ರೀ ಲಕ್ಷ್ಮೀ ಭೂವರಹಾಯ, ಓಂ ಶ್ರೀ ಲಕ್ಷ್ಮೀ ಭೂವರಹಾಯ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.